ಸತ್ಸಂಗದೊಳಗೆ ಗುರು ಅಂದ್ರೆ ಯಾರು, ಗುರುಂದು ಯಾರಿಗೆ ಕರಿತೀರಿ, ಗುರುವಿನ ಮಹಿಮಾ ಏನು ಅನ್ನೋದ್ರ ಬಗೆಗೆ ನೀವೆಲ್ಲೂ ಕೇಳಿದ ಮಾಹಿತಿಯನ್ನ ನಿಮಗೆ ಒದಗಿಸಿದ್ದೀನಿ. ಇವತ್ತು ನಿಮ್ಗೆ ಆಕ್ಚುಲಿ ಪ್ರಾಯೋಗಿಕವಾಗಿ ನಿಮ್ಮೊಳಗೊಂದು ಅನಂತ ಶಕ್ತಿ ಅದು ಆಕ್ಚುಲಿ. ಬಟ್ ಏನಾಗಿದೆಪ್ಪ ಅಂತಂದ್ರೆ ಒಳಗಡೆ ಅನಂತ ಶಕ್ತಿ ಇದ್ರೂ ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ನಿಮ್ಮೊಳಗ ಅದ ಅದು, ನಿಮ್ಮೊಳಗ ಅದ, ಆದ್ರೆ ನಿಮ್ಗೆ ಗೊತ್ತಿಲ್ಲ. ಹೆಂಗ ಕಸ್ತೂರಿ ಮೃಗ, ಕಸ್ತೂರಿ ಮೃಗಕ್ಕೆ ಕಸ್ತೂರಿ ಮೃಗ ತನ್ನ ನಾಭಿಯೊಳಗನ ವಾಸನೆ ಬರ್ತಿರ್ತದ, ವಾಸನೆ ಬರ್ತಿರ್ತದ. ಎಲ್ಲಿ ಬರ್ತದ ವಾಸನೆ, ಎಲ್ಲಿ ಬರ್ತದ ವಾಸನೆ ಅಂತ ತಿಳ್ಕೊಂಡು ಊರು ತುಂಬ ಹುಡುಕಾಡ್ತದ. ಅದು ತನ್ನೊಳಗೆ ಇರ್ತದ, ಅದು ಹುಚ್ಚಾಗಿ ಅಡ್ಡಾಡ್ತಿರ್ತದ ಹೊರಗೆ. ಪ್ರತಿಯೊಬ್ಬರ ಬದುಕು ಹಂಗ. ನಿಮ್ಗೊಳಗೊಂದು ಅಪ್ರತಿಮ ಶಕ್ತಿ ಅದು, ಬೇಕಾದ ಕ್ರಿಯೇಟ್ ಮಾಡ್ತದ. ಬಟ್ ನೀವೇನ್ ತಿಳ್ಕೊಂಡ್ರಿ, ನನ್ನ ಕಡೆ ಏನಾಗುತ್ತೆ, ಧೂಪದ ಗಿಡ ಇದ್ದಿಲ್ಲ, ನನ್ನ ಕಡೆ ಅಡ್ಡಾಡೋಕ್ಕಾಗೋದಿಲ್ಲ, ನನ್ನ ಕಡೆ ಹೇಳಕ್ಕಾಗೋದಿಲ್ಲ, ನನ್ನ ಕಡೆ ಕೆಲಸ ಮಾಡೋಕ್ಕಾಗೋದಿಲ್ಲ. ನೀವೇ ಮಾಡ್ಕೊಂಡ್ಬಿಟ್ರಿ ಅದನ್ನ. ಮಾಡಿದ್ರೆ ಮಾಡೇ ಮಾಡ್ತೀರಿ, ಬಟ್ ನಿಮ್ಮೊಳಗ ಒಂದು ದರಿದ್ರತನ ಸೇರಿಸ್ಬಿಡ್ತೀರಿ. ಈಗ ಕೆಲಸ ಮಾಡೋದು ಆಗೋದಿಲ್ಲ, ಅಡ್ಡಾಡಕ್ಕಾಗೋದಿಲ್ಲ ಅಂತಿರ್ಲೇಬೇಕಾರೆ ನಿಮ್ಮ ಮನ್ಯಾಗ ಒಂದು ಲಗ್ನ ಬರ್ತದೆ, ಹೌದಾ? ಲಗ್ನ ಬರ್ತದ, 4 ದಿವಸ ಊಟ ಇಲ್ಲ, ನಿದ್ದಿಲ್ಲ, ಏನಿಲ್ಲ, ಕತ್ತಿ ದುಡ್ದಂಗೆ ಬಿಡ್ತೀರಿ. ನೀವು ಕತ್ತಿ ಕೆಲಸ ಮಾಡ್ತೀರಿ. ಎಷ್ಟೋ ದಿವಸದ ಮೇಲೆ ಮಗಳು 28 ವಯಸ್ಸಾಗೈತಿ, 30 ವಯಸ್ಸಿನ ಮಟ್ಟ ಬಂದೈತಿ, ಮದುವೆ ಆಗಿಲ್ಲ ಅಂತ ಎಲ್ಲಾರು ಇದು ಮಾಡ್ತಿದ್ರು. ಈ ಮದುವೆ ಸಂದರ್ಭದಲ್ಲಿ ಹಿಂಗ್ ಓಡಾಡ್ತೀರಿ, ಒಂದ್ ಸ್ವಲ್ಪ ವಿಶ್ರಾಂತಿ ಹೋಗುದಿಲ್ಲ, ಹಂಗ ಓಡಾಡ್ತೀರಿ. ಮತ್ತೆ ಓಡಾಡಿದವ್ರು ಯಾರು? ದಿನ ಇದುವರೆಗೆ ಮಕ್ಕೊಂಡಿದವ್ರು ಯಾರು? ಕೆಲಸ ಆಗುದಿಲ್ಲ ಮಕ್ಕೊಂಡವ್ರು ಯಾರು? ಈ ಓಡಾಡೋರು ಯಾರು? ನಿಮ್ಮೊಳಗೆ ಶಕ್ತಿ ಐತಿ, ಓಡಾಡ್ತಿಲ್ಲ. ಒಂದ್ ಹೊತ್ತು ಊಟ ಬಿಟ್ರಪ್ಪ ಅಂತಂದ್ರ ಕೈಕಾಲ್ ಬಳ ಬಳ ಅಂತ ಓಡಾಡಿದವ್ರು ಇವತ್ತ, ಹೌದಾ? ಆದ್ರೆ ಅವತ್ತ ಯಾರು ಊಟ ಮಾಡುತ್ತೆ ಅಕ್ಕಿಕಾಲ್ ಬೀಳಿ ಅಕ್ಕಿಕಾಲ್ ಬೀಳ್ತಾವ. ಈ ಮಂದಿ ಹಾಕೊಂಡು ನಿಲ್ಬೇಕಾಗೈತಿ, ಚಂದನ ಊಟ ಮಾಡಿದ್ರು ಪಾಪ ನೀವು. ಮತ್ತೆ ಆ ಎನರ್ಜಿ ಎಲ್ಲಿಂದ ಬಂತು? ಶಕ್ತಿ ಅದ ಒಳಗ, ಬಟ್ ನೀವು ತಿಳ್ಕೊಂಡಿರಿ ನನ್ನಲ್ಲಿ ಏನ್ ಶಕ್ತಿನೇ ಇಲ್ಲ, ಕೈಕಾಲ ಬಳ ಬಳ ಅಂತ ಒದ್ದಾಡ್ತೀರಿ. ಅಪರಂಪಾರ ಶಕ್ತಿ ಅದ, ನಿಮ್ಗೆ ಗೊತ್ತಿಲ್ಲ. ಬೇಕಾದ್ ಮಾಡ್ಬೋದು ನೀವು, ಬಟ್ ಅದು ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಅದಕ್ಕ ಇವತ್ತ ನಿಮಗೆ ಹೇಳ್ಬೇಕು ಮಳೆ ಸಹಿತ ಇವತ್ತು ನೀವು ನಾಳೆಗೆ ಊರಿಗೆ ಹೋಗ್ಬೇಕು. ಮತ್ ಇವತ್ತ ನಾನು ಒಂದ್ ಏನೋ ಹೇಳಿದೆ, ಮತ್ ನಾಳೆಗೆ ಅರ್ಧ ಆಗಿರ್ತದ. ಅದಕ್ಕ ಇವತ್ತು ಕೂಡ ಸತ್ಸಂಗವನ್ನ ಥೆರಟಿಕಲ್ನೇ ಹೆಚ್ಚಾಗ್ತೇನೆ. ನಿಮ್ಗೊಂದು ಅಪೂರ್ವವಾದಂತ ಒಂದು ಮಾಹಿತಿಯನ್ನ ನಿಮ್ಗೆ ಕಳಿಸ್ತೀನಿ. ಏನಪ್ಪಾ ಅಂತಂದ್ರ, ನೀವು ಅನೇಕ ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ದೀರಿ, ಅನೇಕ ಸಮಸ್ಯೆಗಳು. ನಿಮ್ಮ ಆರೋಗ್ಯದ್ದು ನೀವು ಅಂತ ತಿಳ್ಕೊಂಡ್ರಿ, ವಂಚೆ ಅಂತ ತಿಳ್ಕೊಂಡಿರಿ. ಆರೋಗ್ಯ ಬಿಟ್ಟು ಒಳಗ್ ಸಮಸ್ಯೆ ಅದಾವ. ಗಂಡನೊಂದ್ ಸ್ವಲ್ಪ ವಿಚಾರ ಒಂದ್ ಕಡೆ, ನಿಮ್ದೊಂದು ವಿಚಾರ ಒಂದ್ ಕಡೆ, ಮಕ್ಕಳದ ವಿಚಾರ ಒಂದ್ ಕಡೆ, ನಿಮ್ದೊಂದು ವಿಚಾರ ಒಂದ್ ಕಡೆ. ನಿಮಗ ಹುಳಿ ಹಿಡಿಸ್ತದ, ಅವರಿಗೆ ಸಿಹಿ ಹಿಡಿಸ್ತದ, ಹೀಗೆಲ್ಲ ಅದಾವ ಮನೆ. ಹೌದ್ರ? ನೋಡ್ಬೇಕು, ಅವ್ರು ಹಿಡಿಸೋದು ನಿಮಗೆ ಹಿಡಿಸೋದಲ್ಲ, ನಿಮ್ಗೆ ಹಿಡಿಸೋದು ಅವ್ರಿಗೆ ಹಿಡಿಸೋದಲ್ಲ. ನೀವು ಮುಂಜಾನೆ ನಶನಾಗ 4ಕ್ಕೆ ಎದ್ದು ಕೂಡ್ತೀರಿ, ಹಕ್ ಅಂದ್ಕೊಂಡು ಅವ್ರು 9 ಬಿಟ್ಟ ಮಕ್ಕೊಂಡು. ನೀವ್ ಎದ್ಕೊಂಡು ನಿಮಗೆ ಕಿರ್ಕಿರಿಸೋಗತ್ತ, ನಾ ಎತ್ತೀನಿ ನೀವು ಬಕ್ಕೊಂಡಾರ, ನಾ ಎತ್ತೀನಿ ನೀವು ಬಕ್ಕ. ಅವ್ ಎಲ್ಸಾಗ ಹೋಗ್ತೀರಿ, ನೀವೊಬ್ಬ ಗಿಡ್ಡಿ ಎತ್ತು ಅಂತ ನಮ್ಮ ನಿದ್ದಿ ಬಿಡಿಸ್ತಾರೆ. ನೋಡವ ನಮ್ ಕಾಲದಾಗ ಹೆಂಗಿತ್ತು, ನಾವು ಲಗುಣಿ ಹೇಳ್ತಿದ್ದೀವಿ, ನಮ್ಮ ಅತ್ತೆಗಂಜು ನಡೀತಿದ್ದೀವಿ. ಈಗಿನ ಸ್ವಸ್ಥ ಯಾರದಾರ ಶುರು ಹಾಕ್ಬಿಡಿ. ನಿಮಗೂ ಅಶಾಂತಿ ಅಸಮಾಧಾನ, ಅವ್ರಿಗೂ ಅಶಾಂತಿ ಅಸಮಾಧಾನ, ಇದ್ರ ಮಾಡ್ಬಿಡ್ತೀರಿ. ಅದು ಹಿಂಗ ನಡೆದಿ ನಿಮ್ಮ ಮನದೊಳಗ ಮನೆಯೊಳಗ ಇದ ನಡೆದತಿ. ಅವ್ರಿಗೆ ನಮಗೆ ಹಿಡಿಸೋದಿಲ್ಲ, ನಮಗೆ ಹಿಡಿಸೋದಿಲ್ಲ, ಅವ್ರಿಗೆ ಹಿಡಿಸೋದಿಲ್ಲ. ಎಲ್ಲರಿಗೂ ಹಿಡಿಸ್ತೇ ಇದ್ದಾಗಲೂ ಕೂಡ ಸಮಬಾಳ್ವೆ, ಅವರ ವಿಚಾರಗಳನ್ನ ನಮ್ಮ ವಿಚಾರಗಳಾಗಿ ಅಂಗೀಕೃತ ಮಾಡ್ಕೋಬೇಕು. ಅವಾಗ ಸಂಸಾರ ಸಸಾರ ಇಲ್ಲಿಗಂದ್ರ ವಂಚ. ಪ್ರತಿಯೊಬ್ಬರ ಮನೆಗೆ ಏನಪ್ಪಾ ಅಂತಂದ್ರೆ
ಗುರುಗಳ ನಮ್ಮನೆ ಸುಖ ಇಲ್ಲ, ಶಾಂತಿ ಇಲ್ಲ, ಎಲ್ಲ ಐದು ಗುರುಗಳ ಆದ್ರೆ ಏನೋ ಕಿರಿಕಿರಿ ಕಿರಿಕಿರಿ ಕಿರಿಕಿರಿ, ಒಟ್ಟ ಮನುಷ್ಯ ಸಮಾಧಾನ ಇಲ್ಲ. ಗುರು ಎಲ್ಲರೂ 190 ಮಂದಿ ಇದನ್ನ ಹೇಳ್ತಾರೆ. ಮಣಿಯರ ಮಣಿ ಅಂತ ಮಣಿ, ಆಳ ಕಾಳು, ಸಿಕ್ಕಾಪಟ್ಟೆ ರೊಕ್ಕ, ಬ್ಯಾಂಕ್ನ್ಯಾಗ ಬ್ಯಾಲೆನ್ಸ್ ಸಿಕ್ಕಾಪಟ್ಟೆ ಅದ, ಏನ್ ಬೇಕಾದಂತ ಗಂಡ ಅದಾನ, ಎಲ್ಲ ಸರಿ ಅದ, ಅದು ಒಟ್ಟೆ ಮನುಷ್ಯನ ಕಿರಿಕಿರಿ 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 ಕಿರಿಕಿರಿ, ಸಮಾಧಾನ ಇಲ್ಲ ಜೀವಕ್ಕೆ. ಹಾಗೆ ಬೇಕಾದ್ರೆ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರ ನೆಗೆಟಿವಿಟಿ ಅಂತ. ನಾವು ನೆಗೆಟಿವಿಟಿ ಇದನ್ನ ಕೆಲ ಮಂದಿ ಗೊತ್ತಾಗುದು ನೆಗೆಟಿವಿಟಿ ಅಂತಂದ್ರೆ. ಅವ್ರೇ ಅಂತಾರ ಗುರುಗಳು ನಮ್ಮ ಮನೆ ಸ್ವಲ್ಪ ಪದ ಹಾಕಂತ. ಯಾಕಪ್ಪ? ನಮ್ಮ ಮನೆ ದೇವ್ ಹೋಯ್ತು ಅಂತ ಹೇಳಿ. ದೇವ್ ಹೋಯ್ತಿ ಹೌದ್ರಿ, ರಾತ್ರಿ ಗಿಲಕ್ ಗಿಲಕ್ ಗೆಲ್ ಸಪ್ಲಾಕ್ ಹೋಗ್ರಿ, ನೀ ಸಪ್ಲಿ ಕಳ್ಸುತ್ರಿ ಅಂತ. ನಾನು ನೋಡ್ತೀನಿ, ಒಂದ್ ದಿವ್ಸ ಹೊಕ್ಕಿನಿ, ಮನ್ಯಾಗ ಯಾವ ದೆವ್ವನೂ ಇರೋದಿಲ್ಲ, ಮನ್ಯಾಗ ಇದ್ದದ್ದು ದೆವ್ವದ. ಮನೆಯಾಗಿದ್ ಯಾವ್ದು ದೆವ್ವನೇ ಇಲ್ಲ, ಮನ್ಯಾಗಿದ್ದವ್ರು ಅಷ್ಟ್ರು ದೆವ್ವಗಳ. ಯಾಕ ಅವನು ಒಂದ್ ಮಾತಾಡಿ ಕೌಕಂತವ್ರಿ ಮನ್ಯಾಗ. ಗಂಡ ಬಂದ ಏನ್ರಿ ಶಂಕರ ನಿನ್ಯಾಗ ಮಾತಾಡ್ತ ಕೌಕಂತ. ಅವ್ನು ನಿಮ್ಮರಿ ಏನಲ್ಲಿ ನೀವು ಸುಮ್ಕೊಡ್ರಿ ಅಂತ ನೀ ಅಂತೀವಿ. ಪ್ರತಿಯೊಬ್ಬರು ಯಾರು ಮಾತಾಡ್ಸ್ಕೊಳಂಗಿಲ್ಲ. ಒಟ್ಟ ಒಂದ್ ಏನ್ರ ಕೌಕ್, ಸಣ್ಣ ಸಣ್ಣ ಹುಡುಗರು ಹೇಳ್ರಿ ಕೌಕ್, ಓದ್ರನ್ರಿ ಕೌಕ್, ಮೊಬೈಲ್ ನೋಡ್ಬೇಡ್ರಿ ಕೌಕ್. ಏನು ಒಬ್ರದ್ದು ತಲೆ ಸುದ್ದಿಲ್ಲ ಆಕ್ಚುಲಿ ಹೇಳ್ಬೇಕಂತಂದ್ರು. ಯಾಕೆ ಹೇಳ್ತಾರ? ಏನು ಕಬರ ಇಲ್ಲ ಅವಕ್ಕ, ಬರೀ ಒದರಾಡೋದು ಚೀರಾಡೋದು, ಕರ 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 ಒದರಾಡ್ತಾರ. ಹಿಂಗಾದ ಮಡಿ ಹೆಂಗಿರ್ತದ? ನೆಗೆಟಿವಿಟಿ. ಆ ನೆಗೆಟಿವಿಟಿ ನಿಮ್ಮ ಒದರಾಟ ಚೀರಾಟ ಶುರು ಆಗುತ್ತೆ. ಅದು ನಿಮ್ಮ ಮಾಡ್ತಕ್ಕಂಥ ಅಡಿಗಳು ಹೋಗ್ತದೆ. ಆಯ್ತು ಮಾಡಬೇಕು, ನಾವ ಕಚ್ಚ ದೊಡ್ಡ ಬಿಡ್ಬೇಕು, ಈಗ ಚೆನ್ನಾಗಿ ಬರ್ತಾವ ಕುಕ್ಕಸ್ಲಿ ಹಿಂಗು ಅಸಮಾಧಾನ ಅಸಡ್ಡಾರದಿಂದ ಸಿಟ್ಟಿನಿಂದ ಅಡಿಗೆ ಮಾಡ್ತೀರಿ. ಆ ಅನ್ನದಾಗ ನಿಮ್ಗೆ ಸಿಟ್ಟು ಹೋಗುತ್ತೆ, ಸಾರನ ನಿಮ್ಗೆ ಸಿಟ್ಟು ಹೋಗುತ್ತೆ. ಮುಂದೆ ಅವ್ರಿಗೆ ಬಡಿಸ್ತೀವಿ, ತಿಂದವ್ರು ಅವ್ರು ಸಿಟ್ಟಿರೋದು. ಯದ್ಭಾವಂ ತದ್ಭವತಿ. ಯಾವ ಭಾವದಿಂದ ನೀವು ಅಡಿಗೆ ಮಾಡ್ತೀರಿ ಆ ಭಾವದಿಂದ ಅವ್ರು ಉಂಟಾರ, ಅದೇ ಭಾವ ಅವರಲ್ಲಿ ಎಂಟ್ರಾಗುತ್ತೆ. ಅದಕ್ಕೆ ಪದೇ ಪದೇ ಶಾಸ್ತ್ರ ಹೇಳ್ತದ, ಸತ್ವ ಶುದ್ಧವು ಚಿತ್ತ ಶುದ್ಧವು. ನೀವು ಉಣ್ತಕ್ಕಂಥ ಅನ್ನ ಸಾತ್ವಿಕಿರ್ಬೇಕು, ಸಾತ್ವಿಕಿರ್ಬೇಕು. ಅದಕ್ಕೆ ಊಟ ಮಾಡ್ತಕ್ಕಂಥ ಅನ್ನವನ್ನ 3 ಭಾಗ ವಿಂಗಡಿಸ್ತಾರೆ. ಏನು? ಸಾತ್ವಿಕ ಆಹಾರ, ತಾಮಸಿಕ ಆಹಾರ, ರಾಜಸಿಕ ಆಹಾರ. ಸಾತ್ವಿಕ ಆಹಾರ ಅಂದ್ರೆ ಏನು? ಈ ಸಾತ್ವಿಕ ಆಹಾರ ಸಹಿತ ಸರಿ ಇಲ್ಲ. ಸಾತ್ವಿಕ ಆಹಾರ ಯೋಗಿಗಳು ಹೇಳ್ತಾರ, ಸೌತಿಕಾಯಿ, ಚವಳಿಕಾಯಿ, ಗಜ್ರಿ, ಟೊಮ್ಯಾಟೊ, ಚಪ್ರ ಬದ್ನಿಕಾಯಿ ಏನದಾವೆಲ್ಲ ಭೂಮಿಯಿಂದ ಇನ್ನು ಹೊರಗೆ ತರ್ತೀರಿ, ಅವೆಲ್ಲವೂ ಆಗ ಸಾತ್ವಿಕವಾಗಿರ್ತಾವ. ನೀವೇನು ಮಾಡ್ತೀರಿ? ದೊಡ್ಡ ಶಾಯರಾಗಿ ಇವತ್ತು ಕಾಯಿಪಲ್ಲೆ ತರಕ್ ಹೋಗ್ತೀರಿ, ಅವು ನಿನ್ನಿವನು ಇಟ್ಟಿರ್ತಾರ ಅದ್ರಾಗ. ಇವತ್ತು ಸಿಗುದೇ ನಿಮಗ. ಅವ್ರು ಫಸ್ಟ್ ನಿನ್ನೆವು ಕಲಾಸ್ ಮಾಡಿದ್ರೆ ಅವ್ರ ಮುಂದೆ ಸರಿಸ್ತಾರ ಅವ್ರು. ಹೌದಾ? ನಿನ್ನೆ ಯಾವಾಗ ಮುಂಜಾನೆ ನೀವು ಸೌತಿಕಾಯಿ ಒಣಗಿದ್ದು, ಹೌದಾ, ಇವಾಗ ನೀರು ಹೊಡಿತಾರ ಅದ್ರಾಗ. ನೀವು ಹೋಗ್ತೀರಿ ತರ್ತೀರಿ, ತಗೊಂಬಂದೆ ಅದ್ರ ಸರಿ ಇತ್ತ, ನೀವೇನು ಮಾಡ್ತೀರಿ? ಫ್ರಿಜ್ನಿಗೆ ಇಡ್ತೀರಿ, ಮತ್ 4 ದಿವಸ ತೆಗಿತೀರಿ. ಅದು ಭೂಮಿಯಿಂದ ಆಹಾರ ಪದಾರ್ಥ ಕಿತ್ಕೊಂಡಾಗ ಕೇವಲ 8 ಗಂಟೆ ಒಳಗೆ ಬಳಸ್ಬೇಕು. ಅಂದ್ರೆ ಅದರ ಶಕ್ತಿಯನ್ನು ನಾವು ಪಡ್ಕೊಂತೀವಿ. 8 ಗಂಟೆ ಅಲ್ಲ, 18 ಗಂಟೆನೂ ಅಲ್ಲ, 28 ಗಂಟೆನೂ 48 ಗಂಟೆ ಅಂತ ಬಳಸ್ತೇವೆ. ನೀವೇನ್ ತಿಂತೀರಿ? ಸಾತ್ವಿಕ ಆಹಾರ ತಿಂತೀರಿ, ಸೌತಿಕಾಯಿ ತಿಂತೀರಿ, ಗಜ್ಜರಿ ತಿಂತೀರಿ. ಏನೂ ಇಲ್ಲ. ಏನೂ ಇಲ್ಲದನ್ನು ತಿಂದು ಬಾ ಅಂದ್ರೆ ಹೆಂಗ್ ಬರ್ತದೆ? ಅದಕ್ಕೆ ಸತ್ವ ಶುದ್ಧ ಸಾತ್ವಿಕ ಆಹಾರವನ್ನ ಸೇವಿಸಿದಾಗ ಬೇಗ ಅದು ಪಚನ ಆಗ್ತದ. ರಾಜಸಿಕ ಆಹಾರ ಬರ್ತದ. ರಾಜಸಿಕ ಆಹಾರದ ಯಾವುದು? ಇದು ನೈಸರ್ಗಿಕ ಆಹಾರ, ಸಾತ್ವಿಕ ಆಹಾರ. ಎಳ್ನೀರು, ಗಜ್ರಿ ದೇವ್ರಿಗೆ ಹೆಂಗ್ ಕೊಟ್ಟನ ಹಂಗ್ ತಿನ್ನೋದು. ಅದಕ್ಕೆ ಸಂಸ್ಕಾರ ಕೊಡೋಂಗಿಲ್ಲ. ಉದಾಹರಣೆಗೆ ಹೆಂಗಪ್ಪ ಶೇಂಗಾ ಕೊಟ್ಟ ದೇವ್ರ, ಅದನ್ನ ಹಂಗೆ ತಿನ್ಬೇಕು, ಹಸಿ ಶೇಂಗಾ. ಮತ್ತು ಅದನ್ನ ಹಸಿ ಶೇಂಗಾ ತಿಂದ್ರೆ ಚಲೋ, ಆದ್ರೆ ಅದನ್ನ ಇದು ನೆನೆಸ್ಕೊಂಡು ತಿಂದ್ರೆ ಡಬಲ್. ಯಾವುದೇ ವಸ್ತುವನ್ನ ನೆನೆಸ್ಕೊಂಡ್ರ ತಿಂದ್ರೆ ಚಲೋ, ಅದನ್ನ ಮೊಳಕೆ ಹೊಡಿಸ್ತಿದ್ರ ಮತ್ತಿಷ್ಟು ಡಬಲ್.
ಹೌದಾ? ನೀವ್ ಏನ್ ಮಾಡ್ತೀರಿ ಉಲ್ಟಾ? ಕಡ್ಡಿ ಬೇಳೆ ಕೊಟ್ರ ದೇವ್ರು, ಶೇಂಗಾ ಕೊಟ್ನ, ಹೆಸರು ಕಾಳು ಕೊಟ್ನ, ನೀವೇನ್ ಮಾಡ್ತೀರಿ? ಅವನ್ನ ಹೆಂಗ ಬಳಸುದಿಲ್ಲ, ನೆನೆಸುವುದಿಲ್ಲ, ಹುರಿತೀರಿ. ಹುರಿದಾಗ ಏನಾಯ್ತು? ಒಳಗಿನ ಸತ್ವ ಹಾಳಾಗಿ ಹೋಯ್ತು. ಒಳಗಿನ ಸತ್ವ ಹಾಳಾಗಿ ಹೋಯ್ತು. ಮುಂದೆ ದ್ವಿದಳ ಧಾನ್ಯಗಳಂತ ತಿನ್ನುವುದು. ದ್ವಿದಳ ಧಾನ್ಯ ಅಂದ್ರೆ ಯಾವ ಹೊಡಿತಾವ? ಹೆಸರು ಬ್ಯಾಳಿ, ಕಡ್ಡಿ ಬ್ಯಾಳಿ, ಶೇಂಗಾ ಕಾಳು ಎರಡು ಒಡೆದು ಹಾಕುವಲ್ಲ, ದ್ವಿದಳ ಧಾನ್ಯಗಳು ಅಂತ. ಯಾವಾಗ ಬೇರ್ಪಡಿಸ್ತೀರಿ ಸತ್ವ ಹಾಳಾಯ್ತು. ಹುರಿತೀರಿ, ಸತ್ವ ಹಾಳಾಯ್ತು. ಮತ್ ಬೀಸ್ತೀರಿ, ಚಂದ ಕೂತ್ಕೊಂಡು ಕಡ್ಡಿ ಬ್ಯಾಳಿ ಬೀಸ್ತೀರಿ, ಕಡ್ಲಿ ಹಿಟ್ಟಾಯ್ತು. ಹಂಗರ ತಿಂದ್ರೆ ಚಲೋ ಇತ್ತು. ಆ ಕಡ್ಲಿ ಹಿಟ್ಟು ಹಿಂಗ ಅದು ಇದು ಕೂಡಿಸಿ ಇಟ್ಟಿಟ್ಟು ಕಳ ಕುದಿ ಎಣ್ಣೆಗ ಹಾಕ್ತಿರಿ ಬಜಿ. ಅದು ಯಾವಾಗಲೂ ಶಕ್ತಿ ಹೋತು ಈ ಇದ್ದಾರ ಶಕ್ತಿ ಕಳೆದು ಬಜಿ ತಿನ್ನುದ್ರ ಬಹಳ ದಟ್ಟದ ಬಜಿ, ಬಹಳ ದಟ್ಟದ ಬಜಿ. ನೋಡಿ, ಸೌತಿಗೆ ತಿನ್ನೋ ಯಾರು ತಿನ್ನೋದಿಲ್ಲ, ಬಜಿ ಬೇಕು. ನೋಡ್ಬೇಕಾರೆ ಮದುವೆಯಾಗ ನೋಡ್ಬೇಕಾರೆ ಸೌತಿಗೆ ಕಚ್ರಿ ಬಜಿ ತೊಗೊಂಬರ್ಲೆ, ಇನ್ನೊಂದು ಹಾಕಂತಾರ. ಬರೀ ಕೊರತದ್ದು ಬಾಯಿಗೆ ಬಹಳ ಶ್ರೇಷ್ಠ. ಅವ್ರು ಏನು ಇರ್ಲಾರ್ದು ಬೇಕಿವ್ರಿಗೆ. ಹೆಂಗ ಹೆಣ ಸತ್ತ ಸಿಂಗಾರ ಮಾಡಿ ಹಂಗ ಹಾಡ್ಯಾಡ್ ಹೊಗಳ್ತಾರಲ್ಲ, ಹಂಗ ಎಲ್ಲ ಸಾಯ್ ಹೊಡೆದು ನೀ ಹಂಗಿದ್ದಿ ಹಿಂಗಿದ್ದೆ ಅಂತ ತಿನ್ನೋದು. ಸತ್ತದ್ದು ತಿಂದು ಸಾಕಾಯ್ತಾರೆ. ಏನಿಲ್ಲ. ಸತ್ವ ಶುದ್ಧವು, ಚಿತ್ತ ಶುದ್ಧವು. ನೀವು ಸತ್ವಿಕ ಇದ್ದು ಅದನ್ನ ತಿಂದ್ರ ನೀವು ಮನಸ್ಸು ಚಂದಿರ್ತದ. ಚಿತ್ತ ಶುದ್ಧವು, ಸಂಕಲ್ಪ ಶುದ್ಧವು. ನೀವು ವಿಚಾರ ಸರಿ ಆಗ್ತದ, ನೀವು ವಿಚಾರ ಸರಿ ಕೊಡ್ತಾವು. ನೀವು ಬರೇ ಎಲ್ಲ ನೆಗೆಟಿವ್ ಫುಡ್ ತಿಂತೀರಿ. ನೆಗೆಟಿವ್ ಫುಡ್ ಅಂದ್ರೆ ಯಾವ್ದಂತಾರ ಅವರು? ಕರ್ದದ್ದು, ಉರ್ದದ್ದು, ಪದೇ ಕರ್ದದ್ದು. ಪದೇ ಕರ್ತದ ನಿಮ್ಗೆ ಗೊತ್ತಾಗುದಿಲ್ಲ. ಹೆಂಗ? ಒಂದ್ ಹೋಟೆಲ್ ಹೋಗ್ತೀರಿ, ಫಸ್ಟ್ ನೀವು ಕೇಳೋದು ಏನದ? ಬಿಸಿ. ಅವ್ರು ಎಲ್ಲ ಬಿಸಿನ ಅಂತಾರ. ಅವರು ಪುರಿ ಬಿಸಿ, ಬಜಿ ಬಿಸಿ. ಯಾವಾಗ ಬಿಸಿ? 4 ದಿವಸದ್ದು ಇವತ್ತು ಬಿಸಿ ಮಾಡಿಕೊಡ್ತಾರ. ನೋಡ್ಬೇಕಾದ್ರೆ ಇಟ್ಟುದೇ ಇಲ್ಲ ಬಸಿ. ಹೌದಾ? ಬಿಸಿ ಇಟ್ಟುದೇ ಇಲ್ಲ. ಮತ್ತೆ 2-3 ದಿವಸದ್ದು ಚಟ್ನಿ ಫ್ರಿಜ್ನ ಇಟ್ಟಿರ್ತಾರ, ತರ್ತಾರೆ ಬಿಸಿ ಮಾಡಿ. ಬಿಸಿ ತಿಂತೀರಿಪ್ಪ. ಅಂತ ತಿಂದ್ರೆ ನಿಮ್ ಸಂಕಲ್ಪ ಹೇಗೆ ಶುದ್ಧಿ ಆಗ್ತದೆ? ಸಂಕಲ್ಪ ಶುದ್ಧವು. ಹೌದಾ? ಅವಾಗ ನಿಮ್ ಸಂಕಲ್ಪ ನನಗೆ ಒಳ್ಳೇದಾಗ್ಲಿ, ನನ್ನ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಬೀಳ್ಕೊಳ್ಳೋ ತಾಕತ್ ಸಹಿತ ನಿಮ್ಗಿಲ್ಲ. ಮುಂಚೆನೆ ಎತ್ಕೊಳ್ಳೋ ದೇವ್ರ ನನ್ನ ಕುಟುಂಬ ಚೆನ್ನಾಗಿ ಇಟ್ಟಿರೋ ತೋಟದಲ್ಲಿ ಬೀಳ್ಕೊತೇನೆ. ಅದೇ ಹಾಳಾಗಿ ಎದ್ದು ಮತ್ ಮೊಬೈಲ್ ನೋಡು. ಫಸ್ಟ್ ಯಾರು ಮೆಸೇಜ್ ಕಳ್ಸಾರ ಅಂತ ತಿಳ್ಕೊಂಡು ಫಸ್ಟ್ ಮೊಬೈಲ್ ನೋಡ್ತೀರಿ ನೀವು. ಬೆಳಗ್ಗೆ ಎದ್ದು ಕೂಡ್ಲೆ ಆಕ್ಚುಲಿ ಕರಾಗ್ರೇ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರ್ಮೂಲೆ ಸ್ಥಿತೋ ಗೌರಿ, ಪ್ರಭಾತೆ ಕರದರ್ಶನಂ. ಆಮೇಲೆ 2 ಹೊಳ್ಳಿ ಮುಂದೆ ಕೈ ಇಡ್ಬೇಕು. 2 ಹೊಳ್ಳಿ ಮುಂದೆ ಕೈ ಇಡ್ಬೇಕು. ಅವಾಗ ಆಕ್ಚುಲಿ ತಿಳ್ಕೋರಿ, ನಿಮ್ಗೆ ಗೊತ್ತಿಲ್ಲ ಇದು. ಮೂಗಿನ ಉಸಿರಾಟ ನೋಡ್ಕೋರಿ. 2 ಹೊಳ್ಳಿ ಎಂದು ಚಾಲು ಇರೋದೇ ಇಲ್ಲ. 2 ಹೊಳ್ಳಿ ಎಂದು ಚಾಲು ಇರುತ್ತೆ. ಯಾವ್ದರ ಒಂದು ಜೋರ್ ಇರ್ತದೆ, ಒಂದು ಯಾವ್ದರ ಸಕಾಶ ಬರ್ತಿರ್ತದೆ. ಯಾವ ಹೊರಳಿ ಜೋರಾಗಿ ಉಸಿರಾಟ ಮಾಡ್ತತಿ ಅಂತ ಹೊರಳಿ, ಬಲ ಹೊರಳೆ ಜೋರ ಕೆಲಸ ಮಾಡ್ದಪ್ಪ ಅಂದ್ರ ಬಲಕಿನ ಕಾಲು ಕೆಳಗಿಡ್ಬೇಕು ಮಂಚದಿಂದ. ಶುಭಾಸುರಾಜ್ ನೋಡ್ಕೋಬೇಕು. ಎಡಕಿನ ಕಾಲು ಇಡ್ಬೇಕು. ಆಮೇಲೆ ಬಲಕಿನ ಕಾಲು ಇಡ್ಬೇಕು. ಮಂತ್ರ ಅಂದು ದೇವ್ರ ನೆನೆಸ್ಕೊಂಡು ಅದನ್ನ ನೋಡ್ಕೊಂಡು ಬಲಕಿನ ಕಾಲು ಎಡಕಿನ ಕಾಲು ಇಡ್ಬೇಕು. ತಾಯಿ, ನಿನಗೆ ನಿನ್ ಮೇಲೆ ಕಾಲಿಡ್ತೀನಿ, ನಿನ್ ತುಳಿತಾ ಇದ್ದೀನಿ. ಭೂಮಿ ತಾಯಿ, ತಾಯಕಿ ಭೂಮಿ ತಾಯಿ ಅಂತಾರ. ಭೂಮಿ ತಂದೆ ಅಂತ ಯಾರು? ತಾಯಿನ ಅಂತಾರ. ನಿನ್ ಮ್ಯಾಗ ಕಾಲಿಡ್ತಾ ಇದ್ದೀನಿ ನಾನು, ಕ್ಷಮಿಸು. ಯಾವ ಕಾಲನ್ನ? ನನ್ನ ಶುಭ ಕಾಲನ್ನ. ಅಂದ್ರ ಆ ಶಕ್ತಿ ಜಾಗೃತ ಇರ್ತದೆ ಒಳಗಡೆ. ನಿಮ್ಗೊಳಗೆ 2 ಶಕ್ತಿ ಇದಾವ. ಒಂದು ಸ್ತ್ರೀ ಶಕ್ತಿ, ಒಂದು ಪುರುಷ ಶಕ್ತಿ. ಸ್ತ್ರೀ ಶಕ್ತಿಗೆ ಎಡಕಿನ ಹೊರಳೆ ಅಲ್ಲಿ ಚಾಲು ಇತ್ತಪ್ಪ, ಸ್ತ್ರೀ ಶಕ್ತಿ. ಅದು ಬಲಕಿನ ಹೊರಳೆ ಚಾಲು ಇತ್ತಪ್ಪ ಅಂದ್ರೆ ಪುರುಷ ಶಕ್ತಿ. ನೀವು 2ರ ಸಂಗಮ. ನೀ ಹೆಂಗಸಲ್ಲ, ನೀ ಹೆಂಗಂಡಸು. ಪಾರ್ವತಿ ಹೆಂಗಸ ಅಂತ ತಿಳ್ಕೊಂಡ್ರಿ, ಹೆಂಗಸ ಅಲ್ಲಕ್ಕೆ ಹೆಂಗಂಡಸು. ಇವ ಹಾಲ್ ಶಂಕರ ಗಂಡ್ಸ ಅಂತ ತಿಳ್ಕೊಂಡನ, ಗಂಡಸಲ್ಲ, ಗಂಡ ಹೆಂಗಸು.
ನೀವು ಅರ್ಧನಾರೀಶ್ವರರು, ಗೊತ್ತಿರ್ಲಿ ಇದು. ನೀವು ಅರ್ಧನಾರೀಶ್ವರರು. ನಿಮ್ಮೊಳಗ ಸ್ತ್ರೀ ಅದರ, ನಿಮ್ಮೊಳಗ ಪುರುಷ ಅದರ. ಅದಕ್ಕ ಯಾವ್ದಾದ್ರ ಸ್ತ್ರೀಯನ್ನ ನೋಡಿದ್ರೆ ಪುರುಷನಿಗೆ ಯಾಕೆ ಅಟ್ರಾಕ್ಟ್ ಆಗ್ತದಪ್ಪ ಅಂತಂದ್ರ, ಕಣ್ಣು ಹೊಡೆದು ಮುಟ್ಟಕ್ ಪ್ರಯತ್ನ ಮಾಡೋದು ಯಾಕೆ ಮಾಡ್ತದಪ್ಪ ಅಂದ್ರ, ತಪ್ಪು ತಿಳ್ಕೊಂಡ್ರಿ ನೀವೆಲ್ಲ. ಅವ್ರು ಯಾರು? ಇವರ ಒಳಗ ಒಂದು ಗಂಡಸ್ತನ ಐತಲ್ಲ, ಗಂಡು ಭಾಗ, ನಿಮ್ಮೊಳಗ ಸ್ತ್ರೀ ಭಾಗ ಐತಲ್ಲ, ನೀವು ಅಪೂರ್ಣದಿರಿ. ಅಪೂರ್ಣದಿರಿ ನೀವು. ಈ ಕಡೆ ಗಂಡಸು ಅಲ್ಲ, ಈ ಕಡೆ ಹೆಂಗಸು ಅಲ್ಲ, ಅರ್ಧನಾರೀಶ್ವರ. ಅದಕ್ಕೆ ಒಳಗಿನ ಅರ್ಧ ಏನದಲ್ಲ, ಪೂರ್ಣ ಇದಂ ಪೂರ್ಣ ಮದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಶ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಅಂದ್ರೆ ಎಲ್ಲವೂ ಪೂರ್ಣ ಆಗ್ಬೇಕಂತದ್ದು. ಅದಕ್ಕೆ ನಿಮ್ಮೊಳಗಿನದು, ನಿಮ್ಮೊಳಗೇನದಲ್ಲ ಒಂದು ಅಂತ ಶಕ್ತಿ, ಪುರುಷ ಶಕ್ತಿ, ಅದು ಅರ್ಧ ಅದ. ಇವಳೊಳಗ ಅರ್ಧ ಅದ. ಅದನ್ನ ತಗೊಳಕ್ ನೋಡ್ತೀರಿ ನೀವು, ಅಷ್ಟೇ, ಮತ್ತೇನಿಲ್ಲ. ನೀವು ಆಕಿನ ಪ್ರೀತಿ ಮಾಡವಲ್ರಿ, ಒಳಗಿನ ಗಂಡಸತನವನ್ನು ಪ್ರೀತಿ ಮಾಡಕತ್ತೀರಿ. ಎದಕ್ಕಂದ್ರ ಪೂರ್ಣ ಪೂರ್ಣ ಆಗ್ಬೇಕು. ಅದ್ಭುತ ಐತಿ. ನೀವು ಯಾಕೆ ಗಂಡಸರ ಗಂಡ್ರ ಅಟ್ರಾಕ್ಟ್ ಆಗ್ತದಂತಂದ್ರ, ನಿಮ್ಮೊಳಗ ಅರ್ಧ ಸ್ತ್ರೀ ಅದಾಳ, ಅವರೊಳಗ ಅರ್ಧ ಸ್ತ್ರೀ ಅದಾಳ. ಎರಡು ಸ್ತ್ರೀ ಕೂಡ್ಕೊಂಡು ಪೂರ್ಣ ಆಗಕ್ ಬಯಸ್ತೀರಿ ನೀವು. ಇದ ಕಂಟಿನ್ಯೂ ಆಗೈತಿ. ಲಗ್ನದಾಗ ನೋಡಿರ್ಬೇಕಾದ್ರೆ ನೀವು ನಿಮ್ಮ ಗಂಡನ ಯಾ ಕಡೆ ನಿಲ್ತೀರಿ? ಗಂಡನ ಯಾ ಕಡೆ ನಿಲ್ತೀರಿ? ಎಡಗಡೆ ನಿಲ್ತೀರಿ. ಯಾಕ ಅಂತಂದ್ರ, ನಾನು ಒಬ್ಬ ಗಂಡಸದೀನಿ, ನನ್ನ ಎಡಭಾಗ ಸ್ತ್ರೀ ಭಾಗ, ನನ್ನ ಎಡಭಾಗ ಸ್ತ್ರೀ ಭಾಗ, ನಿಮ್ಮ ಬಲಭಾಗ ಸ್ತ್ರೀ ಭಾಗ. ಅದಕ್ಕ ಮಕ್ಕಳ ಕಾಲಕ್ಕ ಹೆಣ್ಮಕ್ಳು ಬಲಕ್ ಹೊಳಿ ಮಕ್ಕೋಬೇಕಂತ, ಗಂಡಸರು ಬಲಕ್ ಎಡಕ್ ಹೊಳಿ ಮಕ್ಕೋಬೇಕಂತ. ಎಷ್ಟು ಅದ್ಭುತ ಐತಿ ನಿಮ್ಗೆ ಗೊತ್ತಿಲ್ಲ, ಎಷ್ಟು ಅದ್ಭುತ ಐತಿ. ಅದಕ್ಕೆ ಈಗೇನಾಯ್ತು, ನಿಮ್ಮನ್ನ ಎಡಕ್ಕೆ ಯಾಕೆ ನಿಲ್ಲಿಸಿದ್ರು, ಅವ್ರನ್ನ ಎಡಕ್ಕೆ ಯಾಕೆ ನಿಲ್ಲಿಸಿದ್ರು? ನಿಮ್ಮೊಳಗಿನ ಅರ್ಧ ಭಾಗ ಅವಳಗಿನ ಅರ್ಧ ಭಾಗ ಕೂಡಿ ಪೂರ್ಣ ಸ್ತ್ರೀ ಆಗ್ತದ. ಅದಕ್ಕೆ ಆನಂದ ಅನಿಸ್ತದ. ಸರ್ವಜ್ಞ ಹೇಳ್ತಾನ, ಉಂಡು 100 ಅಡಿ ಎನಿಸಿ ಕೆಂಡಕ್ಕೆ ಕೈ ಕಾಸಿ ಗಂಡು ಮೇಲಾಗಿ ಮಲಗಿದರೆ ವೈದ್ಯರ ಗಂಡ ಅವ ಸರ್ವಜ್ಞ. ಏನ್ ಮಾಡ್ಬೇಕು? ಊಟ ಮಾಡ್ಕೊಳ್ಳೆ ಬಂದ್ ಡ್ರೆಸ್ ಸಂಕೋರಂಗಿಲ್ಲ, ಸ್ವಲ್ಪ 100 ಹೆಜ್ಜೆ ಅಡ್ಡಾಡ್ಬೇಕು, ಉಂಡದ್ ಕರಗ್ಲಿ. ಹೊಳ್ಳಿ ಬಂದ್ ಮುಂದೆ ಏನ್ ಮಾಡ್ಬೇಕು? ಉಂಡು 100 ಅಡಿ ಎನಿಸಿ ಅಡ್ಡಾಡಿ ಬಂತು, 100 ಅಡಿ ಎನಿಸಿ ಕೆಂಡಕ್ಕೆ ಕೈ ಕಾಸಿ ಅದು ಸ್ವಲ್ಪ ಬೆಚ್ಚ ಮಾಡ್ಕೊಂಡು. ಬಹಳ ಮುಖ್ಯದ. ಯಾಕಂದ್ರ ನಮಗೆ ಬರೀ ಊಟ ಆದ ಕೂಡ ಐಸ್ ಕ್ರೀಮ್ ತಿಂತೀವಿ ನಾವು, ನಾವೇ ಹಾಳು ಮಾಡ್ಕೊಂಡಂತ. ಈಗ ಒಳಗೆ ಏನ್ ಕಳಿಸ್ತೀರಿ, ಇಂತಿಷ್ಟು ಉಷ್ಣತಾಮಾನದೊಳಗೆ ಅದು ಪಚನ ಆಗ್ಬೇಕದು, ಹೌದಾ? ಆದ್ರೆ ನೀವು ಐಸ್ ಕ್ರೀಮ್ ಹಾಕ್ಬಿಟ್ರಿ, ತಣ್ಣಗಾಗ್ತು. ಆ ತಣ್ಣಗಾಗ್ಬಿಟ್ಟು ಇಡೀ ಆಹಾರ ತಣ್ಣಗಾಗುತ್ತದು. ಅದಕ್ಕೆ ಮತ್ತೆ ಬಿಸಿ ಮಾಡ್ಕೊಂಡಾಗ ಒದ್ದಾಡುತ್ತೆ ನಮ್ಮ ಬಾಡಿ. ಅದಕ್ಕೆ ನಿಮ್ಗೆ ಇಂಡೈಜೆಷನ್ ಸ್ಟಾರ್ಟ್ ಆಗುತ್ತೆ, ಪಚನ ಆಗಬಹುದು ಈಗ, ಹೌದಾ? ಕೆಂಡಕ್ಕೆ ಕೈ ಕಾಸಿ ಗಂಡು ಮೇಲಾಗಿ ಮಲಗಿದರೆ, ಅಂದ್ರೆ ನಾ ಹಿಂಗ್ ಮಕ್ಕೊಂಡೆ, ಗಂಡು ಇದು ಗಂಡು, ಗಂಡು ಮೇಲಾಗಿ ಮಲಗಿದ್ರೆ ಹಿಂಗ್ ನ್ಯಾಯ ಮಾಡಿ ಮಕ್ಕೋರಿ ಅಂತಾರ ಸರ್ವಜ್ಞ. ಯಾಕಪ್ಪ? ಯಾಕಂದ್ರ ನಾನು ಭೂಮಿ ತಾಯಿಗೆ ಏನಂತೆ, ಭೂಮಿ ತಾಯಿ ಸ್ತ್ರೀನೋ ಪುರುಷನೋ? ಸ್ತ್ರೀ ಅದಲ್ಲ. ನನ್ನ ಎಡಭಾಗ ಯಾವುದು? ಸ್ತ್ರೀ. ನಾನು ಭೂಮಿ ತಾಯಿ ಹಚ್ಚಿ ಮಕ್ಕೊಂಡ್ರಪ್ಪ ಅಂದ್ರ ಆ ಸ್ತ್ರೀ ಈ ಸ್ತ್ರೀ ಕೂಡ್ಕೊಂಡು ಏನಾಯ್ತು? ಸ್ತ್ರೀ ಸ್ತ್ರೀ ಕೂಡ್ಕೊಂಡು ಪೂರ್ಣ ಸ್ತ್ರೀ. ಗೊತ್ತಾಯ್ತು? ಅವರ ನನ್ನ ಬಲಭಾಗ ಯಾವುದು? ಆಕಾಶ. ಆಕಾಶ, ಆಕಾಶ ತಂದೆ ತಾಯೋ? ಭೂಮಿ ತಾಯಿ, ಆಕಾಶ ತಂದೆ. ತಂದೆ ಗಂಡಸು, ನನ್ನ ಬಲಭಾಗ ಗಂಡಸು. ಗಂಡಸರು ಕೂಡಿ ಗಂಡಸು ಕೂಡಿ ಪೂರ್ಣ ಆದೆ, ಹೆಂಗಸರು ಕೂಡಿ ಹೆಂಗಸು ಕೂಡಿ ಪೂರ್ಣ ಆದೆ. ಅವಾಗ ಆನಂದ ಇರ್ತದ, ಪರಿಪೂರ್ಣ ಆಗ್ತೇವೆ, ಅವಾಗ ಆರೋಗ್ಯ ಸುಧಾರಿಸುತ್ತೆ. ಇದು ಗೊತ್ತಿಲ್ಲ. ಈ ತತ್ವ ಗೊತ್ತಿರ್ದೇವತ್ತಪ್ಪ ಅಂದ್ರ ಇದ ನಿಮ್ಮನ್ನ ಹಾಳು ಮಾಡಿರ್ತದೆ. ನಾನು ಹೇಳಿದ್ನಲ್ಲ, ಕೌಕ್ ಯಾಕೆ ಅಂತೀರಪ್ಪ ಅಂತಂದ್ರ, ನಿಮ್ ಒಳಗ ಎಡಭಾಗ ಏನೈತಲ್ಲ ಸ್ತ್ರೀ ಭಾಗ, ಅದು ರೌದ್ರ. ಅದು ಶಿವ ಶಾಂತ. ಒಂದು ಮನ್ಯಾಗ ಗಂಡ ಶಾಂತ ಇದ್ರಪ್ಪ ಅಂದ್ರೆ ಹಿತ್ ಹರಿಕಿರ್ತಾವ. ನೋಡ್ಬೇಕಾದ್ರೆ ಒಂದು ಮನ್ಯಾಗ ಇಬ್ರು ಎಂದೂ ಚಂದ ಇರುವುದೇ ಇಲ್ಲ, ಸಾವಧಾನ ಇರುವುದೇ ಇಲ್ಲ. ಗಂಡ ಸೋಮಿತ್ತು ಬಂದ್ರೆ ಕೊಳಗೊಳ ಬರಬರ ಉದುರ್ತತೆ ಹೆಚ್ಚು.
ನೋಡ್ಬೇಕಾರೆ ಚೆಕ್ ಮಾಡಿ ನೋಡ್ಬೇಕಾರೆ ಉದ್ರ ಬಡಿಕೆ ಹೆಂಚಿ ಅದ್ ಮನ್ಯಾಗ ಇನ್ನು ಗಂಡು ಓದಾಡ್ತಿದ್ದಪ್ಪ ಮೆಕ್ಕಿ ಗಂಡು ಓದಾಡ್ತಿದ್ದಪ್ಪ ಹೆಂತಿ ಮೆತ್ತಿಗಿರ್ತಾಳ ಹೆಂತಿ ಓದಾಡ್ತಿದ್ರೆ ಗಂಡು ಮೆತ್ತಿಗಿರ್ತಾಳ ನೋಡ್ಬೇಕ ಅಬ್ಸರ್ವ್ ಮಾಡ್ಬೇಕ ಇದ್ರ ಮೇಲೆ ಎಲ್ಲ ಡಿಪೆಂಡ್ ಅದ ಇದ್ರ ಮೇಲೆ ಎಲ್ಲ ಡಿಪೆಂಡ್ ಅದ ನಿಮ್ಮಿದು ಸೊ ನಿಮ್ಮ ಮನೆಯೊಳಗ ನೆಗೆಟಿವಿಟಿ ತುಂಬೈತ ರೌದ್ರತೆ ತುಂಬೈತ ಅದಕ್ಕ ಯಾರ ಏನ್ರ ಅಂದ್ರ ಕೌಕಂತದ ಬೆಂಕಿ ಹಚ್ಚದಾಗತ್ತೆ ನಿಮಗ ಮೊದಲ ನಿಮ್ ಮನಸ್ಸು ಅಸಮಾಧಾನ ಆಗಿರ್ತೈತಿ ಬ್ಯಾಸ ಆಗಿರ್ತೈತಿ ಹೌದಾ ಮನಸ್ಸು ತಲ್ಲಿ ಇದಾಗ್ಬಿಟ್ಟಿರ್ತೈತಿ ಕೆಟ್ಟಿ ಬಿಟ್ಟಿರ್ತೈತಿ ಅದಕ್ಕೆ ಕಾಯ್ತಿರ್ತದ ಅದು ಒಬ್ಬ ಯಾರ ಮೇಲೆ ಹೌಹಾರಕ ಒಂದು ಸಮಯ ಕಾಯ್ತಿರ್ತೈತಿ ಹೌಹಾರ ಬಿಡ್ತದ ಮನುಷ್ಯ ಹೌದಾ ನಿಮ್ ತಲೆ ಕೆಟ್ಟೈತಿ ನಿಮ್ಗೆ ಗೊತ್ತಿಲ್ಲ ನಿಮ್ ತಲೆ ಕೆಟ್ಟೈತಿ ಅಶಾಂತ ಐತಿ ಗೊತ್ತಿರ್ತಿಲ್ಲ ನೀವೇನ್ ಮಾಡ್ತೀರಿ ಅದು ಬೆಂಕಿ ಅದು ತಲೆ ಕೆಟ್ಟೈತಿ ಅಂದ್ರೆ ಒಳಗೆ ಬೆಂಕಿ ತುಂಬಿಕೊಂಡಿರಂತ ನೀವು ಮೊದ್ಲು ಒಂದು ಗಾದೆ ಇದು ಇತ್ತು ಗೊತ್ತ ಒಂದು ಯಾವ್ದೋ ಫಿಲ್ಮ್ ಅದು ಜ್ಯೋತು ಸೆ ಜ್ಯೋತ್ ಜಗಾತೆ ಚಲೋ ಕೇಳಿರಲಿಲ್ಲ ಜ್ಯೋತು ಸೆ ಜ್ಯೋತ್ ಜಗಾತೆ ಚಲೋ ಪ್ರೇಮ ಕಿ ಗಂಗಾ ಬಹಾತೆ ಚಲೋ ಇತ್ತು ಬರ್ತದ ನೀವು ಕೇಳಕ್ಕಿಲ್ಲ ಅಂದ್ರ ಅಂದ್ರೆ ಜ್ಯೋತಿಯಿಂದ ಜ್ಯೋತಿ ಹಚ್ಚುವಂತ ಇಡೀ ಪ್ರಕಾಶದಿಂದ ಬೀರ್ಬೇಕ ಅಂತ ಆದ್ರೆ ಉಲ್ಟಾ ಇವತ್ತು ಏನಾಗಿತ್ತು ಆಗ ಸೆ ಆಗ ಲಗಾತೆ ಚಲೋ ಬೆಂಕಿಯಿಂದ ಬೆಂಕಿ ಹಚ್ಚಿದ್ದಾರೆ ನಿಮಗೆ ಬೆಂಕಿ ಹಚ್ಚತಿ ನೀವು ಹೆಂಡತಿ ಬೆಂಕಿ ಹಚ್ತೀವಿ ಹೆಂಡತಿ ಮತ್ತೊಬ್ಬರಿಗೆ ಬೆಂಕಿ ಹಚ್ತಾಳ ಅವು ಹುಡುಗರಿಗೆ ಬೆಂಕಿ ಹಚ್ತಾಳ ಆಕೆ ಹುಡುಗರು ಮತ್ತೊಬ್ಬ ಹುಡುಗರು ಬೆಂಕಿ ಹಚ್ತಾಳ ಇಡೀ ಓಡಿ ಬೆಂಕಿ ಜಗಳ 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 ಅಸಮಾಧಾನ 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 ಇಡೀ ಜಗತ್ತ ಹಂಗಾಗಿ ಗೊತ್ತಿಲ್ಲ ಪಾಕಿಸ್ತಾನ ಯುದ್ಧಕ್ಕೆ ಕ್ರಿಯೇಟ್ ಮಾಡಿದ್ದ ಅದು ಯುದ್ಧ ಆದ್ರೆ ಏನು ಇದು ಯಾರೇ ಸುಖ ಅದ ಹೌದಾ ಯುದ್ಧ ಬೆಂಕಿ ತನ್ನೊಳಗೆ ಬೆಂಕಿ ಇತ್ತು ಬೆಂಕಿ ಹಚ್ತದ ಪಾಕಿಸ್ತಾನ ಹಂಗ ನಮ್ಮೊಳಗೆ ಬೆಂಕಿ ಅದ ನಾವು ಬೆಂಕಿ ಹಚ್ಚಿದೀವಿ ಇಡೀ ಜಗತ್ತು ದಗದಗದ ಉಳಿತೈತಿ ಶಮನ ಮಾಡೋದು ಯಾರು ಅದಕ್ಕ ಬಂದ್ ತಿಳ್ಕೋರಿ ದೈವ ಶಮನ ಮಾಡ್ಬೇಕಾದಲ್ಲ ನಿಮ್ಮೊಳಗೆ ದೈವತ್ವ ಅದಲ್ಲ ದೈವತ್ವನ ಜಾಗೃತಗೊಳಿಸ್ಕೋಬೇಕು ಹೆಂಗ್ ಜಾಗೃತಗೊಳಿಸ್ಕೋಬೇಕು ಹೆಂಗ್ ಜಾಗೃತಗೊಳಿಸ್ಕೋಬೇಕಂದ್ರ ಅದಕ್ಕೆ ಆ ದೈವ ಹೆಂಗ್ ಜಾಗೃತ ಆಗುತ್ತಪ್ಪ ಅಂದ್ರ ಮಂತ್ರಾಧೀನಂ ದೈವತಃ ಅಂತಾರ ಮಂತ್ರದಿಂದ ಅಂತ ಮಂತ್ರದಿಂದ ಏನ್ ಆಗುದಿಲ್ಲ ಅದನ್ನ ಕೇಳ್ರಿ ಒಂದು ಕಾಲ ಇತ್ತು ಎಲ್ಲೋ ಮಂತ್ರದ ಮೇಲೆ ನಡೀತಿತ್ತು ಮಂತ್ರದ ಮೇಲೆ ನಡೀತಿತ್ತು ಯಜ್ಞ ಯಾವಾಗ ಮಾಡ್ತಾರೆ ಬರೀ ಮಂತ್ರ ಜಪ ತಪ ಎಲ್ಲ ಎಷ್ಟು ಶುಭ ಎಷ್ಟು ಇತ್ತು ನಿಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ದೀಪಕ್ ರಾಗ ಅಂತಿತ್ತು ದೀಪಕ್ ರಾಗ ಹಾಡಿದ್ರಪ್ಪ ದೀಪ ಹತ್ತಿದ್ದು ಇಂತ ಇದ್ರಾಗ ಬರೇ ಎಣ್ಣೆ ಹಾಕಿ ಇದು ಬತ್ತಿ ಹಾಕಿಟ್ಟಪ್ಪ ತಾನೇ ಹತ್ತಿತ್ತು ದೀಪಕ್ ರಾಗ ಅಂತ ಮೇಘಮಲ್ಲ ರಾಗ ಬರ್ತಿತ್ತು ಮೇಘಮಲ್ಲ ರಾಗ ಮಳಿ ಬರ್ತಿತ್ತು ನಿಸರ್ಗವನ್ನು ಕಂಟ್ರೋಲ್ ಮಾಡಿದ್ರು ಅವರು ಹೌದಾ ಕೇರಳದಾಗ ಇನ್ನೂ ಬಹಳ ಕಡಿಮೆ ಅದ 100ಕ್ಕೆ 5 ಅದ ಈಗ ಬರಗಾಲ ಬೀಳ್ಬೇಕಾದ್ರೆ ಬರಗಾಲ ಬೀಳಿಸ್ತಿದ್ರು ಅವರು ಮಳಿ ಆಗ್ಬೇಕಾದ್ರೆ ಮಳಿ ಬೀಳಿಸ್ತಿದ್ರು ತಂತ್ರಜ್ಞರು ತಾಂತ್ರಿಕರು ಒಂದ್ ತಾಯ್ತ ಕಟ್ತಿದ್ರು ಕೇರಳ ಮತ್ತು ಬಂಗಾಳದೊಳಗ ಭಯಂಕರ ತಾಂತ್ರಿಕದ ಬಂಗಾಳಿ ಮಾಂತ್ರಿಕರು ಕೇರಳ ಮಾಂತ್ರಿಕರು ಅಂದ್ಕೊಂಡು ದೊಡ್ಡ ಫೇಮಸ್ ಇದ್ರು ಎಷ್ಟಪ್ಪ ಬಂಗಾಳಿ ತಾಂತ್ರಿಕರಂತೂ ಎಷ್ಟು ಇದಪ್ಪ ಅಂದ್ರ ನೀವ್ ಯಾರು ಹೋದ್ರಪ್ಪ ನಿಮ್ಮ ನಾಯಿ ಮಾಡಿ ನಿಮ್ ಮನೆಗೆ ಇಟ್ಕೊಂಡ್ಬಿಡ್ತಿದ್ರು ಮತ್ ಯಾವಾಗ ನಿಮ್ಮನ್ನು ಸ್ತ್ರೀ ಮಾಡಿ ಮತ್ತೆ ಏನು ನಿಮ್ ಕಡೆ ಕೆಲಸ ಮಾಡಿಸ್ಕೊಂಡು ಮತ್ ನಿಮ್ಮನ್ನ ನಾಯಿ ಮಾಡ್ತಿದ್ರು ಗಂಡ್ ಮಕ್ಕಳನ್ನ ಬೆಕ್ಕು ಮಾಡ್ತಿದ್ರು ಇದ್ರಾಗ ಬೆಕ್ ಮಾಡ್ಬಿಡ್ತಾರೆ ಟಚ್ ಮಾಡಿ ಬೆಕ್ಕ ಯಾರಿಗ್ ಗೊತ್ತಾಗೋದು ಎಲ್ಲಿ ಹೋದೆ ಅನ್ನೋದು ಇಂಥದೊಂದು ಕಾಲ ಇತ್ತು ಎಷ್ಟು ಇನ್ನೂ ತನಕೂ ಬೇಕಾದ್ರೆ ನೋಡ್ಬೇಕಾದ್ರೆ ನೀವು ಯೂಟ್ಯೂಬ್ ನ ನೋಡ್ತಿರ್ತೀರಲ್ಲ ವರ್ಲ್ಡ್ಸ್ ಫೇಮಸ್ ಮೆಡಿಸಿನ್ ಅಂತ ನೋಡ್ಕೊಳ್ಬೇಕಾರೆ ಪಡಿಬೇಕಾರೆ ಎಂತ ಅದ್ಭುತ ಬರ್ತಾವ ನಿಮ್ ನಿಮ್ಮನ್ನ ನಂಬಲಿಕ್ಕೆ ಆಗುದಿಲ್ಲ ಏನ್ ಬೇಕಾದ್ ಮಾಡ್ತಾರ್ರಿ ಏನ್ ಬೇಕಾದ್ ಮಾಡ್ತಾರೆ ಭ್ರಮಾಣೋ ವಾಸ್ತವ ಗೊತ್ತೇ ಆಗುದಿಲ್ಲ ಇದನ್ನ ಮಾಡ್ತಿದ್ರು OP ಸರ್ಕಾರ ಅಂತಿದ್ರು ನಾ ಅವ್ರ ಫ್ಯಾನ್ ನಮ್ ತಂದೆಯವ್ರ ಅವ್ರ ಕಡೆ ಕರ್ಕೊಂಡು ಹೋಗಿದ್ರು ಮಾತಾಡ್ಸಿನಿ ಅವ್ರನ್ನ ಎಂತ ಅದ್ಭುತ ನೀವು ಬಿಲೀವ್ ಮಾಡಿಕ್ ಆಗುದಿಲ್ಲ ಅಂತದ್ ಅದ್ಭುತ ಅದನ್ನೆಲ್ಲ ನೋಡಿ ನನಗೆ ಕುತೂಹಲ ಬಂದು ನಾ ಕೇರಳಕ್ಕ ಬಂಗಾಳಕ್ಕ ಬಾಂಬೆಕ್ ಹೋಗಿ ನಾನು ಯಂತ್ರ ಮಂತ್ರ ತೊಳಿನಾದ್ನ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಮಂತ್ರದಿಂದ ಪರಿಹಾರ ಮಾಡ್ಬೋದು ತನ್ನೋವ ಮಂತ್ರದ ಕ್ಯಾನ್ಸರ್ ಮಂತ್ರದ ಪಟ್ನೋವ ಮಂತ್ರದ ಸಂಡಾಸಾಪಗಳ ಮಂತ್ರದ
ಕುಡಿದು ಬಿಡಿಸಾಕ ಮಂತ್ರದು, ಡಯಾಬಿಟಿಸ್ಗೆ ಮಂತ್ರದು, ಮಂತ್ರದಿಂದ ಇಷ್ಟು ಅದ್ಭುತ ಅದಾವ. ಮೊಣಕಾಲು ನೋವಿಗೆ ಮಂತ್ರ ಅದ, ಸೊಂಟ ನೋವಿಗೆ ಮಂತ್ರ ಅದ, ನಿದ್ದೆ ಬರಾಕ್ ಮಂತ್ರ ಅದ. ಏನು ಮಂತ್ರ ಶಕ್ತಿ ಅದ್ಭುತ. ನಾ ಅದ್ರ ಬಗ್ಗೆ ಹೇಳ್ಬೇಕಾಗಿದೆ. ಕನಿಷ್ಠ ನೀವೇನು ಕಲಿಲ್ಲ ಅಂದ್ರೆ ಸಹಿತ ಇದು ಮಂತ್ರ ತಂತ್ರ ಯಂತ್ರ ಅಂದ್ರೆ ಅನ್ಸ್ಬೇಡ್ರಿ ನೀವು. ಯೋಗದ ಒಂದು ಭಾಗ ಅದು, ಹೌದಾ? ರಾಜಯೋಗ, ಹಠಯೋಗ, ಜ್ಞಾನ ಯೋಗ, ಕರ್ಮಯೋಗ ಏನ್ ಬರ್ತಾವಲ್ಲ ಅದ್ರಾಗ ಮಂತ್ರ ಯೋಗ, ತಂತ್ರ ಯೋಗ, ಯಂತ್ರ ಯೋಗ ಅಂತ ಬರ್ತಾವ. ಯಂತ್ರ ಅಂತ ಗೊತ್ತಾದ? ಯಂತ್ರ ಅಂದ್ರ ನೀವೇನು ಮುಂಜಾನೆ ರಂಗೋಲಿ ಹಾಕ್ತಿರಲ್ಲ, ಯಂತ್ರದು. ರಂಗೋಲಿ ಯಂತ್ರದು. ರಂಗೋಲಿ ಆದ್ರೆ ಎಲ್ಲಿ ಹಾಕ್ತಿರಿ? ಹಿತ್ತಲ ಹಾಕ್ತಿರ, ಬಾಗಿಲ ಹಾಕ್ತಿರ? ಬಾಗಿಲ ಹಾಕ್ತಿರಿಲ್ಲ, ಬಾಗಿಲ ಮುಂದೆ ಯಾಕೆ ಹಾಕ್ತಿರಿ? ಯಾಕೆ ಹಾಕ್ಬೇಕಪ್ಪ ಅಂದ್ರೆ ನೀವೇನ್ ಮಾಡ್ತೀರಪ್ಪ, ಚಿಕ್ಕಿ ಇಡ್ತೀರಿ, ಚಿಕ್ಕಿ ಮುಂದೆ ಕೂಡಿಸ್ತೀರಿ, ಯಂತ್ರ. ಇದ್ರಾಗ ಏನೈತಿದ್ರ ಮೊಬೈಲ್ ಒಳಗ್ ತೆಗೆದ್ ನೋಡ್ಬೇಕದ ಒಂದು ವಾಯರ್ ಹಂಗೊಂದು ಹಿಂಗೊಂದು ಕುಡ್ಸ್ಯಾರ, ಸರ್ಕ್ಯೂಟ್ ಅಂತಾರ ಅದಕ್ಕೆ, ಸರ್ಕ್ಯೂಟ್ ಅಂತಾರ. ಅದ್ರ ಮೂಲಕ ಶಕ್ತಿ ಹರಿದಾಡ್ತದೆ. ಹಂಗ ನೀವು ಭಾವನಾ ಮಾಡ್ಕೊಂಡು ಬಾಗಿಲ್ ಮುಂದೆ ಯಾಕೆ ಹಾಕ್ತೀರಿ ಅಂತಂದ್ರ ನಿಮ್ಮ ಮನಿ ಮುಂದೆ ಒಂದು ಯಂತ್ರ ಕೊರಿತೀರಿ. ಎಂತ ಯಂತ್ರದು? ಮನಿಗೆ ಬರ್ತಕ್ಕಂತ ಮಂದಿ ಕೊಲೆ ಮಾಡಕ್ ಬಂದ್ರು ಸಹಿತ ನೀವು ಆ ಮಂತ್ರ ಅದನ್ನ ದಾಟಿದ್ರ ಶಾಂತ ಆಕಿದ್ರು. ಅಂತ ಕಾಲಿತ್ತು ಒಳಗ್. ಅಲ್ಲಿ ಮಗ್ಲ ಕಾಲು ತೊಳ್ಕೊಂಬರಕ ಅಂದ್ರೆ ಒಂದು ಡೋಣಿ ಇಡ್ತಿದ್ರು, ಕಲ್ ಡೋಣಿ. ಆದ್ರೆ ಕಾಲಿದ್ದು ಬಳಿ ಅಂತಿದ್ರು. ಈಗೇನಿಲ್ಲ, ಇಲ್ಲ, ಕಾಲ್ ಎದ್ದು ಬರುದಿಲ್ಲ. ಒಳಗ್ ಧಾಕ್ಕಲ್ ಬರ್ತಾವು, ಆನಂದ್ ಚಪ್ಪಲಿ ಹಾಕೊಂಡ್ ಬರ್ತಾವು, ಬೂಟ್ ಹಾಕೊಂಡ್ ಬರ್ತಾವು. ಬೂಟ್ನ್ಯಾಗ ಚಪ್ಪಲ್ನ್ಯಾಗ ರಾಕ್ಷಸ ಕುಂತೈತದ. ಊರು ಹೊಲಸು ಎಲ್ಲಾ ಸುಡ್ಗಾಡ್ದಾಗ ಅಡ್ಡಾಡಿ ಬಂದು ಮನೆ ಬರ್ತಾರ. ಮತ್ ನಿಮ್ ಮನ್ಯಾಗ ಬಂದು ಸೇರ್ತಾವು. ನೆಕ್ಸ್ಟ್ ಈಗ ನೆಗೆಟಿವಿಟಿ ಹೆಚ್ಚಿರೋದಪ್ಪ ನಿಮ್ಮ ಟಾಯ್ಲೆಟ್ ರೂಮ್. ನಿಮ್ ಪಾಯ್ಕಾಡಿ ಅದಲ್ಲ ತುಂಬೈತದ್ರಾಗ ದೆವ್ವ, ರಾಕ್ಷಸ ಅಲ್ಲೇ ಐತಿ. ಮೊದಲ ಪಾಯ್ಕಾನೆ ಇದ್ದಿಲ್ಲ, ಒಂದು ಕಾಲಕ್ಕೆ ಹೊರಗೆ ಹೋಗ್ಬಿಡ್ತಿದ್ರು ತೆಗಿ ತಗೊಂಡು. ಆಮೇಲೆ ಪಾಯ್ಕಾನೆ ಬಂದು ಹೊರಗೆ ಮಾಡಿದ್ರು. ಈಗ ಹೊರಗ ಇಲ್ಲ. ಈಗ ನಮ್ಮ ಮನೆ ಇಲ್ಲಿ ಈ ರೂಮ್ ಇದಲ್ಲ, ಇದ್ರ ಹೊರತ್ ಅಲ್ಲಿ ಮುಂದ್ ಪಾಯ್ಕಾನೆ ಮಾಡಿಬೇಕು. ಅಷ್ಟು ಹೋಗಕ್ ಮಂದಿ ಬಂದಂತಾರ. ಒಳಗಿಲ್ಲ ಅಂಡ್ರಿ ಪಾಯ್ಕಾನೆ ಅಂತಾರ, ಒಳಗ ಬೇಕಂತಾರ. ಅವ್ನು ದೇವ್ ತುಂಬಿಕೊಡ್ರಿ, ನಮ್ಗೆ ಒಳಗ ದೇವ್ ಬೇಕಂತಾರ. ಹೊರಗೆ ಬ್ಯಾಟ್ ದೆವ್ವ ಒಳಗ ಇರ್ಲಿ ಅಂತಾರ. ಗೊತ್ತಿರೋದಕ್ಕೆ ಹಿಂಗಾಗೈತೆ, ಒದ್ದಾಡ್ತಾರೆ ಸುಮ್ಮನೆ. ಹೌದಾ? ಒಳಗ ದೇವ್ ಇರ್ಲಿದ್ದಾರ ಅವರು. ಬೆಸ್ಟ್ ದೇವ್ ತುಂಬಿದ್ದಪ್ಪ ಪಾಯ್ಕಾನಿ. ವಾಸನೆ ನೋಡ್ತಾರೆ, ಕೆಟ್ಟ ವಾಸನೆ. ಹೌದಾ? ಎಷ್ಟು ಮಂದಿ ತ್ಯಾಜ್ಯ ಮಾಡ್ತಾರೆ, ಒಂದಕ್ಕೆ ಮಾಡ್ತೀರಿ, ಎರಡಕ್ಕೆ ಮಾಡ್ತೀರಿ. ತ್ಯಾಜ್ಯವೇ ಅದು ನೆಗೆಟಿವಿಟಿ ಅದು. ಹೌದಾ? ಮತ್ತ ಕದ ಹಾಕಿ ಅಡ್ಡಾಡ್ಬೇಕು, ಅದನ್ನ ಕದ ತೆಗೆದು ಅಡ್ಡಾಡ್ತೀರಿ. ಪಾಯ್ಕಾರಿ ಕದ ಹಾಕಿ ಅಡ್ಡಾಡ್ಬೇಕು ನೀವು. ಹೊರಗೆ ಒಳಗಿನಿಂದ ನಿಮ್ ಬೆಡ್ರೂಮ್ನಾಗ ಎಂಟರ್ ಆಗ್ಬಿಡುತ್ತೆ ದೆವ್ವ. ನಿಮ್ಮ ಟಾಯ್ಲೆಟ್ ನಿಂದ ಬಾತ್ರೂಮ್ ಏನ್ ಕಟ್ಟಿರ್ತಿರಲ್ಲ, ಎರಡು ಕೂಡಿ ಆ ದೆವ್ವ ಕದ ತಗೊಂಡು ಹೊರಗೆ ಬರ್ತದೆ. ಹೌದಾ? ಮುಂದ ಪಾಯ್ಕಾನೆ ಬಾಗಿಲ ಅಷ್ಟ ತೆಗಿವಂಗಿಲ್ಲ, ಬಾಂಡೆದ್ ಬಾಗ್ಲ ತೆಗಿತೀರಿ ನೀವು. ಬಾಂಡೆದ್ದು ಮುಚ್ಚುದು ಅದನ್ನು ಓಪನ್ ಇಡಬಾರ್ದು. ವಾಸ್ತು ಪ್ರಕಾರ ಅದನ್ನು ಮುಚ್ಚಿ ಬರಬೇಕು. ಒಂದಕ್ಕೆ ಮಾಡಿದ್ರೆ ಮುಚ್ಚಬೇಕು, ಪ್ಲಸ್ ಮಾಡಿ. ಎಂದಕ್ಕೆ ಎರಡಕ್ಕೆ ಮಾಡಿದ್ರೆ ಪ್ಲಸ್ ಮಾಡಿ ಮುಚ್ಚಬೇಕು. ಅಟ್ಲೀಸ್ಟ್ ಮುಂದೆ ಯಾವ್ದಕ್ಕೆ ಇರಬೇಕು ಏನು ಎಲ್ಲ ದೊಡ್ಡ ಶಾಸ್ತ್ರದ ಇವೆಲ್ಲ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಮ್ಮ ಮನೆ ದೇವ್ ತುಂಬೈತಿ, ಅಸಮಾಧಾನ ತುಂಬೈತಿ, ಅಶಾಂತಿ ತುಂಬೈತಿ. ಏನಿದ್ರು ಕೂಡ ಹೆಂಗ್ ಶುದ್ಧ ಮಾಡ್ಕೋಬೇಕಪ್ಪ, ಅದಕ್ಕೊಂದು ಮಂತ್ರ ಅದ, ಅದಕ್ಕೆ ತಂತ್ರ ಅದ, ಅದಕ್ಕೆ ಯಂತ್ರ ಅದ. ಏನಪ್ಪ? ಕರ್ಪೂರ ಸುಡ್ಬೇಕಲ್ಲಿ ಪಾಯ್ಕಾನಿ ಒಳಗ್. ಒಂದ್ ಇದ್ರಾಗ ಹೋಗಿ ಒಂದು ಕರ್ಪೂರ, ಒಂದ್ 4 ಕರ್ಪೂರ, 1-2 ಏಲಕ್ಕಿ, 1-2 ಲವಂಗ, ಒಂದಿಟ್ಟು ದಾಲ್ಚಿನ್ನಿ ಚಕ್ಕಿ ಇಟ್ರಪ್ಪ ಅಂತ ದೇವ್ ಓಡೋಗ್ಬಿಡುದು. ಪಾಯ್ಕಾನೆ ದೇವ್ ಓಡೋಗ್ಬಿಡುದು. ಮತ್ತೆ ಅದನ್ನ ತೊಗೊಂಬಂದ್ ಮತ್ ಒಳಗೆ ಬಂದಿರ್ತಾರ ಹೊರಗೆ, ಮತ್ ಅಲ್ಲಿ ಓಡಿಸ್ಬೇಕಲ್ಲ. ಅದಕ್ಕೆ ನಿಮ್ ಬಾತ್ರೂಮ್ನಾಗ ಹಿಡಿಬೇಕು, ಹೊರಗೆ ಬರ್ತದೆ. ಮತ್ ಬರ್ಸಾಲ ಹಿಡಿಬೇಕು, ಮತ್ ಹೊರಗೆ ಬರ್ತದೆ.
ಗ್ಯಾರಂಟಿ ಬರುದಿಲ್ಲ. ಅದಕ್ಕ ಪ್ರತಿ ಶನಿವಾರ ನೀವು ಒಂದು ಕಪ್ನ್ಯಾಗ ಒಂದಿಷ್ಟು ಉಪ್ಪು, 4 ಲವಂಗ, 4 ಏಲಕ್ಕಿ, ಆ ನಂತರ ಪಟಕ ಇಟ್ಟು ಮ್ಯಾಗ ಇಟ್ಟು ಬಿಡ್ರಿ. ಅದು ನಲ್ಲಿಕಾಯಿ ಮಾಡ್ತದ, ಅದು ಹಿಡಿದಿಟ್ಕೊಂಡ್ಬಿಡದ, ಹೊರಗೆ ಬಿಡುದಿಲ್ಲ. ಅದು ಪ್ರತಿ ಶನಿವಾರ ಚೇಂಜ್ ಮಾಡೋದು, ಪ್ರತಿ ಶನಿವಾರ ಚೇಂಜ್ ಮಾಡ್ರಿ. ಹಿಂಗ ಪಾಯ್ಕಾನಿ ಇರ್ತಾವಲ್ಲ, ಪಾಯ್ಕಾನಿ ಮ್ಯಾಗ ಇಟ್ಬಿಡುದು ಅಲ್ಲಿ ಎಲ್ಲರೂ, ಯಾರು ಮುಟ್ಟುದ. ಪ್ರತಿ ಶನಿವಾರ ಮತ್ತೊಂದು ಒಗಿಬೇಕು, ಮತ್ತೊಂದು ಇಡಬೇಕು. ಶನಿವಾರ ಚೇಂಜ್ ಮಾಡ್ಬೇಕು, ಇಡಬೇಕು. ದಿನಾಲು ಇದನ್ನ ಸುಡಬೇಕು, ಏಲಕ್ಕಿ, ಲವಂಗ, ದಾಲ್ಚಿನ್ನಿ, ಕರ್ಪೂರ ಹಾಕಿ. ಅಂದ್ರ ನಿಮ್ ಚೇಂಜ್ ಆಗ್ಬಿಡೋದು. ಹೊರಗಡೆ ಇದು ಮಾಡ್ಕೋಬೇಡ, ಚಿಂತೆ ಮಾಡ್ಬೇಡ. ಹೊರಗಡೆ ಇದ್ದು ಹೊರಗಡೆ ಇರುತ್ತೆ, ಅದು ಚಲೋನ. ಅದು ಹೊರಗಡೆ ಇದ್ರೆ ಚಲೋ. ಆದ್ರ ಯಾರಿಗೂ ಗೊತ್ತಿಲ್ಲ, ನಾವು ಅನುಕೂಲಕ್ಕ ಹೊರಗೆ ಹೋಗ್ತೇವೆ. ಮೊದ್ಲೆಲ್ಲ ಇಂಡಿಯನ್ ಕಮೋಡ್ ಇತ್ತು, ಈ ಎಲ್ಲ ಸುಡುಗಾಡ ಕೂಡ್ಲಾಕ ತಳಗ್ ಕೂಡಕ್ ಆಗವಲ್ದು, ಕಮೋಡ್ ಬಂದ್ಬಿಟ್ಟು. ಇಲ್ಲೇ ಒಂದು 49 ಪ್ಯಾಕೆಟ್ ಅದು ಇಲ್ಲೇ. ಹೌದಾ? 26 ಪ್ಯಾಕೆಟ್ ಇಂಡಿಯನ್ ಟಾಯ್ಲೆಟ್ ಮಾಡಿದ್ವಿ ನಾವು. 29 ಪ್ಯಾಕೆಟ್ ಈ ಎಲ್ಲ ಒಡಿಸಿ ಕಮೋಡ್ ಮಾಡಿದ್ವಿ. ಯಾಕಂದ್ರೆ ಯೂಸ್ ಆಗವಲ್ಲಿ ಒಟ್ಟವು, ಯಾರು ಕೆಳಗ್ ಕೊಡಕವಲ್ಲ ಅಂತಾರ. ಏಯ್ ಬೈಕ್ರ ಹಳೇದ ಅಂತಾರ. ಎಲ್ಲರೂ ಕಮೋಡ್. ಅಟ್ ಲೀಸ್ಟ್ ನಮ್ದು ಏನು ಮಾಡ್ಕೊಂಡಿ ಪರಿಸ್ಥಿತಿಯಪ್ಪ ಅಂತಂದ್ರ, ಇಂಡಿಯನ್ ಕಮೋಡ್ ಮ್ಯಾಗ ಕುಂತ್ರಪ್ಪ, ಹಿಂಗ್ ಕುಂತರ ಕೂಡ್ತಿದೀವಿ. ಹಿಂಗ ಹೌದಲ್ಲ, ಹಿಂಗ್ ಕೂಡ್ತಿದೀವಿ. ಎದಿಗ್ ಒತ್ತಿ ಮಲ ಸರಿ ಹಾಕಿತ್ತು. ಎದಿಗ್ ಒತ್ತಿ ಹಿಡಿದು ಮಲ ಹೊರಗೆ ಬರ್ತಿತ್ತು. ಈಗೇನಿಲ್ಲ, ಆರಾಮ್ ಕೂಡ್ತೀರಿ, ಆರಾಮ್ ಕೂತ್ರಿ. ಪ್ರೆಷರ್ ಇಲ್ಲ, ಏನಿಲ್ಲ. ಸುಡುಗಾಡ ಪ್ರೆಷರ್ ಕೂಡ ತಾಕತ್ತೂ ಇಲ್ಲ. ಕುಂಡ್ಯ ತಾಕತ್ತಿದ್ರೆ ಮಾಡಂತ ಕೇಳ್ತಾರ ನೋಡಿ. ಇನ್ನು ಅದು ಕುಂಡ್ಯ ತಾಕತ್ತಂತ ಯಾಕೆ ಕೇಳ್ತಾರಪ್ಪ ಅಂದ್ರ, ಪ್ರೆಷರ್ ಕೂಡ ಸಹಿತ ಆಗಬಹುದು. ಈಗ ನೋಡ್ರಿ, ಅಂದ್ರಿ ರಕ್ತದ ಬಂದ್ಬಿಡ್ತದೆ, ಗುಜಿನ ಆಯ್ತೈತಿ. ಅಷ್ಟು ಅಳಕಾಗ್ಬಿಟ್ರಿ ನೀವು. ನಿಮಗೆ ಈಗಿನ ಮಂದಿಗೆ ಸಂಡಾಸ್ ಅಂತಂದ್ರ ಹೆಣ್ಮಕ್ಳಿಗೆ ಏನ್ ಹೆರಿಗೆ ಹಾಕೋಲ್ಲ. ನಿಮ್ಗ 9 ತಿಂಗಳೊಮ್ಮೆ ಹೆರಿಗೆ ಹಾಕವ್. ಅವ್ ದಿನ ಒಂದು ಹೆರಿಗೆ ತಿನಿಕಿ ಮಾಡ್ತಾರಲ್ಲ ಹೆರಿಗೆ. ಅಂತ ಪರಿಸ್ಥಿತಿ ಮಾಡ್ಕೊಂಡ್ಬಿಟ್ಟಿದೆ. ಕಾನ್ಸ್ಟಿಪೇಷನ್, ಮೂಲವ್ಯಾಧಿ, ಭಗಂಧರ, ಅರ್ಷ ಒದ್ದಾಡ ಹತ್ಬಿಟ್ಟಿದೆ. ಯಾಕರ ಬರ್ತಪ್ಪ ಸಂಡಾಸ ಅಂತಾರ ಮಂದಿ. ಇನ್ನೂ ಕೆಲವು ಮಂದಿ ಎಲ್ಲಿ ಮಟ್ಟ ವಿಚಿತ್ರಪ್ಪ ಅಂತಂದ್ರ, ಒಂದ್ ಮನಿಗ್ ಹೋಗಿದ್ವಿ ನಾವು, ಬಾಗಲಕೋಟೆ, ಇಲ್ಲೇ ಬಾಗಲಕೋಟೆ. ವಕೀಲ. ಹೌದಾ? ನೀವೆಲ್ಲ ಪಾಯ್ಕಾನೆ 3, 6, 3, 9 ಕಟ್ತಿರಿಲ್ಲ. ಅವ 16, 22 ಕಟ್ಟಿದ್ದ ಪಾಯ್ಕಾನಿ. 16, 22 ಪಾಯ್ಕಾನಿ. ಅದು ಏನೇನಿತ್ತು ಒಳಗಪ್ಪ ಅಂತಂದ್ರ, ಅವ ವಕೀಲರ ಬಾರದೆಲ್ಲ ಬುಕ್ ಅಲ್ಲೇ ಇಟ್ಟಿದ್ದ. ಲೈಬ್ರರಿ, ಒಂದ್ ಕಡೆ ಲೈಬ್ರರಿ ಕಮ್ ಟಾಯ್ಲೆಟ್ ರೂಮ್ ಕಮ್ ಬಾತ್ರೂಮ್ ಕಮ್ ಡೈನಿಂಗ್ ಹಾಲ್ ಕಮ್. ಡೈನಿಂಗ್ ಹಾಲು ಅಂದ್ರೆ ನಾವೇನು ಕುದ್ದಾರಲ್ಲ, ಎಳೆಯೋಣಂಗಿಲ್ಲ. ಈ ಹಿಂಗ್ ಕುರ್ಚಿ ಅದಲ್ಲ, ಕುರ್ಚಿಗನ ಬಾಂಡಿ ಹಾಕ್ಬಿಟ್ಟಿದ್ದ, ಅದ್ರ ಮೇಲೆ ಕುಂತ್ಬಿಡುದ ಆರಾಮ. ಹೌದಾ? ಮುಂದ್ ನಮಗ್ 3-4 ತಾಸು ಹೊರಗೆ ಬರಲಿಲ್ಲ. ಯಾಕೋ ಅಂತ ಕೇಳಿದೆ. ಒಳಗೆ ಹೋಗಿ 3-4 ತಾಸು ಕೊಡ್ಬೇಕಲ್ರಿ, ಏನ್ ಮಾಡ್ಬೇಕಂತ ಪೇಪರ್ ಓದ್ ಕುಂತ್ಕೊಂಡ್ಬಿಡ್ತೀನಿ ರೀ. ಅದು ಇಂಥ ಕಾಲ ಬಂದೈತಿ. ಮತ್ ಮಗ್ಗಲ ಎಲ್ಲ ಗೋಡಂಬಿ, ಕಾಜು, ಎಲ್ಲ ತಿನ್ನು ಸಾಮಾನು ಎಲ್ಲ ಮತ್ತ ಪೇಪರ್ ಓದ್ಕೊಂಡು ಮತ್ತೆ ತಿನ್ನೋದು, ಮತ್ತೆ ತಳಗ್ ಹೋಗುದು, ತಳಗ್ ಹೋಗ್ತದೆ. ಇದು ಯಾರಿಗೆ ಏನು ಅನ್ಸೋದಲ್ಲ ಈಗ. ಅಂತ ಕಾಲ ಬಂದೈತಿ. ಮತ್ತೆ ಅವ್ರು ಸಾಹೇಬ್ರವ್ರು, ಹಿರಿಯ ವಕೀಲರವ್ರು, ಒಬ್ಬೊಮ್ಮೆ ಮೀಟಿಂಗ್ ಅಲ್ಲೇ ಮಾಡಿದ್ರೆ ಕುತ್ಕೊಂಡು ಎಲ್ಲ ಮೀಟಿಂಗ್ ಅದು ಗೊತ್ತಿಲ್ಲ. ಅದು ಟಾಯ್ಲೆಟ್ ರೂಮ್ ಗೊತ್ತಿಲ್ಲ ಮಂದಿಗೆ. ಅವ ಓಪನ್ ಇಟ್ಟಿರ್ತಿದ್ದ. ಹೌದಾ? ತೆಗಿತಿದ್ರು, ಏನಪ್ಪಾ ಸಾಹೇಬ್ ಮತ್ತೆ ಇದು ಮಾಡೋ ಸಾಹೇಬ್ರು ಪಾಯ್ಕಡೆ ಕುಂತ ಯಾರಿಗೂ ಅನಿಸ್ತಿದ್ವಿ ಒಟ್ಟ. ಹೌದಾ? ಸೊ ಒಳಗೆ ಎಲ್ಲ ಜಬ್ಬ ಕುಂತ್ಕೊಂಡು ದಿವ್ವನ ಕುಂತಂಗ ಆಗಿರ್ತೈತೆ. ಕಾರಣ ಇಂಥ ಅಸಡ್ಡಾತನ ಬಿಟ್ಟು ನಮ್ಮ ಆರೋಗ್ಯವನ್ನ ವಾಸ್ತು ಪ್ರಕಾರ ಸಿದ್ಧಕೊಳ್ಳೋದು ಪ್ರಯತ್ನ ಮಾಡ್ಬೇಕಷ್ಟೇ. ಯಾಕಂದ್ರೆ ಎಲ್ಲವನ್ನೂ ನಾವು ಅಲ್ಲಿಗಳಿಬಾರ್ದು. ಹೌದಾ? ಎಲ್ಲವನ್ನ ಅಲ್ಲಿಗಳಿಬಾರ್ದು. ಏನೋ ಅದ ಎಲ್ಲವನ್ನ ಅಲ್ಲಿಗಳಿಗೆ ಹೆಂಗಾಗ್ತದೆ ಹೇಳಿ. ಈ ನಿಮ್ ಸ್ಥಿತಿ ಹೆಂಗದ ನೋಡ್ಕೊಳ್ಳಿ. ಬೇಕಾದ್ರೆ ಅಷ್ಟು ಮಾಡಿ, ನಾ ಹೇಳ್ದಷ್ಟು ಮಾಡಿ ಚೇಂಜ್ ಆಗತ್ತ. ಮತ್ತೆ ಹೆಂಗ್ ಚೇಂಜ್ ಆಗ್ತದೆ? ಹೆಂಗ್ ಚೇಂಜ್ ಆಗತ್ತ? ನೀವು ಇಷ್ಟು ಮಾಡಿ, ನಾ ಏನು ಹೆಂಗೆ ಆಗಳೆ ಚೇಂಜ್ ಆಗತ್ತೆ ಗ್ಯಾರಂಟಿ. ಇಷ್ಟು ಮಾಡಿದ್ರೆ. ಆದ ಕಾರಣ ಮಂತ್ರಗಳು, ತಂತ್ರಗಳು, ಯಂತ್ರಗಳು
ನಮ್ಮ ಬದುಕನ್ನ ಹಸನ್ಗೊಳಿಸ್ತಾವ. ಆ ಕಡೆ ಲಕ್ಷ ಇರ್ಬೇಕು. ಯಾವುದೋ ಹಸನ್ ಅದೇನಾಗತ್ತ ಇದೇನಾಗತ್ತ ಮಂತ್ರದ ಮಾವಿನಕಾಯಿ ಉದುರುತ್ತೆ ಇಂಥವೆಲ್ಲ ಮಾಡಕ್ ಹೋಗ್ಬೇಡ. ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲಪ್ಪ ಅಂತಂದ್ರೆ ಅಸಡ್ಡಾಳ್ ಮಾಡಕ್ ಹೋಗ್ಬೇಡ. ಹೌದಾ? ಉದಾಹರಣೆಗೆ ಶ್ರೀರಾಮಚಂದ್ರ ಹುಟ್ಟೇ ಇಲ್ಲ ಅಂತ ಕೆಲವೊಂದು ಬಡ್ಕೊಂತಾರೆ. ಅವ ಪೌರಾಣಿಕ ವ್ಯಕ್ತಿ, ಅವ ಸುಮ್ಮನೆ ಅವ ಹುಟ್ಟೇ ಇಲ್ಲ, ಇದ್ದೇ ಇಲ್ಲ, ರಾಮ ಅನ್ನೋನೇ ಇದ್ದಿಲ್ಲ, ಹಿಂಗೆಲ್ಲ ವಾದಿಸ್ತಾರೆ. ದೊಡ್ಡ ಶಾಣೆ ಅಂತ ತಿಳ್ಕೊಂಡಿರ್ತಾರೆ. ವಾಸ್ತು ಎಲ್ಲೈತೆ ಅಂತ ಕೇಳ್ತಾರೆ, ಮಂತ್ರ ಎಲ್ಲೈತೆ ಅಂತ ಕೇಳ್ತಾರೆ. ಸೊಕ್ಕಿನ ಮಾತು, ಸೊಕ್ಕಿನ ಮಾತಾಡ್ತಾರೆ ಎಲ್ಲರೂ. ಒಳಗೆ ಸೊಕ್ಕು ತುಂಬಿರ್ತಾರೆ. ಮನುಷ್ಯಂದು ಜೀವನ ಹೆಂಗೈತಪ್ಪ ಅಂದ್ರೆ ಇವತ್ತು ಪ್ರತಿಯೊಬ್ಬರಿಗೂ ರೊಕ್ಕ ಸಿಕ್ಕಾಪಟ್ಟೆ ಆಗ್ಬಿಟ್ಟೈತಿ. ಪ್ರತಿಯೊಬ್ಬರಿಗೆ ರೊಕ್ಕ ಬೇಕಾಗಿಬಿಟ್ಟು. ಮೊದಲ 50 ರೂಪಾಯಿ ಊಟ ಬೇಕಾದ್ರೆ ಬೇಕ ತ್ರಾಸ ಇತ್ತು. ಈಗೆಲ್ಲ ಏನು ರೊಕ್ಕದವ ಸಿಕ್ಕಾಪಟ್ಟೆ ರೊಕ್ಕ ಗಳಿಸ್ತಾರೆ ಮಂದಿ. ಯಾವಾಗ ರೊಕ್ಕ ಹೆಚ್ಚಾಯ್ತು ಸೊಕ್ಕು ಜಾಸ್ತಿ ಆಗುತ್ತೆ. ರೊಕ್ಕ ಜಾಸ್ತಿ ಆಗುತ್ತೆ. ಮಾತಾಡಿದ್ರೆ ಯಾಕ ಅಂತಾರ, ನೀನು ಅಂತಾರ, ನೀವು ಆ ಮನುಷ್ಯರ ನಿಮಗೆ ಯಾಕ ಅಂತಾರ. ಅವರು ಹೊರಗೆ ಹೋಗಿರ್ಬೇಕಾರೆ ಒಂದ್ ಸ್ವಲ್ಪ 2 ವೀಲರ್ ತೊಗೊಂಡು ಹೋರಿ, ಸ್ವಲ್ಪ ಟಚ್ ಯಾರಿಗೆ ಆತವ ಇಕ್ಕರಿಸಿ ಬಿಡ್ತಾರೆ, ನಿಮ್ಮನ್ನ ಹೊಡೆದ ಬಿಡ್ತಾರ. ಅಷ್ಟು ಕೌಕತ್ತವ ಬಂದಿ. ಯಾಕ? ಎಲ್ಲ ಸೊಕ್ಕದ ಸೊಕ್ಕ. ಈ ಸೊಕ್ಕ ಯಾವಾಗ ಅಳಿತಪ್ಪ ಅಂತಂದ್ರೆ ನಾವು ಏನು ಆಗ್ಬೇಕು ನಾಳೆ. ನಿಮ್ ಸೊಕ್ಕ ಯಾರು? ಅದಕ್ಕೆ ದೇವ್ರು ನೋಡ್ತಿರ್ತಾರ. ಉಬ್ಬಿಸ್ಲಿ ಉಂಟು ಉಬ್ಬೇತಿ ಟಸ್ ಅಂತಿಕೊಂಡು ಟಾಚಿ ಚೂಸ್ತಾರ, ಡಬ್ ಬಂದ. ಹೌದಾ? ಉಬ್ಬಿ ಸೊಕ್ಕಿರ್ತತೆ, ಸಣ್ಣ ಒಂದು ಕ್ಯಾನ್ಸರ್ ಅಂತ ಶೇಲ್ ಕೊಟ್ಬಿಡ್ತಾರ. ಟಾಟಾ ಹೊಡೆದ್ರಿಪ್ಪ, ಲಕ್ಕ ಹೊಡಿಸ್ತಾರ, ಟಾಟಾ ಹೊಡೆದ್ರಿಪ್ಪ. ನಿಮ್ ಹೆಚ್ಚು ಸಾಯ್ ಬಿಡ್ತಾರ, ಟಾಟಾ ಹೊಡೆದ್ರಿಪ್ಪ. ಹೀಗೆಲ್ಲ ಸೊಕ್ಕ ಮುಡ್ಕೊಂತ ಹೋಗ್ತಾರ. ಅದಕ್ಕೆ ಸೊಕ್ಕ ಮಾಡಕ್ ಹೋಗ್ಬ. ಭಗವಂತನ ಒಪ್ಕೋಬೇಕು, ದೈವತ್ವನ ಒಪ್ಕೋಬೇಕು. ಹೌದಾ? ನನಗೆ ತಿಳಿಯಾದನ್ನ ಇಲ್ಲ ಅನ್ನೋಂಗಿಲ್ಲ. ಎಷ್ಟು ಮಂದಿ ದೇವ್ರದ ಸುಳ್ಳು ಹೇಳ್ತೇನೆ. ನೀವು ದೇವ್ರಿಗೆ ಹಿಂಗ್ಯಾಕಿತ್ತು ವಾದ ಮಾಡ್ತಾರೆ. ಅದಕ್ಕೆ ದೇವ್ರು ನೋಡ್ತಿರ್ತಾನೆ. ಹೌದಾ? ಸೊಕ್ಕು ಮುರಿತಾನೆ. ಅದಕ್ಕೆ ಸೊಕ್ಕು ಇರಬಾರ್ದು. ಸೊಕ್ಕು ಬಂತಿಲ್ಲೋ ದೇವರಿಂದ ದೂರ ಹಾಕಿ. ನಾವು ಎಲ್ಲಿ ನಮ್ಮ ಸೊಕ್ಕು ಅಹಂಕಾರ ಬಂದ್ಬಿಡ್ತತ, ದೇವರಿಂದ ದೂರ ಹಾಕಿವಿ. ಯಾವಾಗ ದೇವರಿಂದ ದೂರ ಹಾಕಿವಿ ದುಃಖದ. ಆದ ಕಾರಣ ಮಂತ್ರಗಳನ್ನ ಕಲೀರಿ. ಮಂತ್ರಗಳು ನಿಮಗೆ ಸಂಬಂಧಿತ ಮಂತ್ರಗಳನ್ನ ಕಲೀರಿ. ಉದಾಹರಣೆ ನಿಮ್ಗೆ ಏನ್ ಬೇಕು ಎಲ್ಲ ಮಂತ್ರಗಳು ಏನ್ ಮಾಡ್ತೀರಿ? ನಿಮ್ಗೆ ರೊಕ್ಕ ಬೇಕಾ? ಎಷ್ಟು ಮಂದಿ ಏನ್ ಕೇಳ್ತಾರಪ್ಪ ಅಂದ್ರೆ ರೊಕ್ಕ ಬೇಕು. ಎಷ್ಟು ಮಂದಿ ರೊಕ್ಕ ಸಾಲದಿಲ್ಲ ಮನುಷ್ಯ. ಎಲ್ಲರೂ ಇಲ್ಲಿ ಬಂದು ಬರೆಸಿದ್ದೇನಪ್ಪ ಅಂತಂದ್ರೆ ರೊಕ್ಕ ಸಾಲವಲ್ಲ. ಬೇಕಾದ್ರೆ ಬರತ್ರಿ, ಒಟ್ಟು ಉಳಿಯವಾಲ್ದು. ಸಿಕ್ಕಾಬಿಟ್ರೆ ರೊಕ್ಕ ಬರ್ತೈತ್ರಿ, ಉಳಿಯವಾಲ್ದು. ನಾ ಒಬ್ಬರಿಗೆ 50 ಲಕ್ಷ ಕೊಟ್ಟಿನಿ, ಕೊಡವಲ್ರಿ. ಇಂಥವ್ ತಗೊಬರ್ತಾರೆ. ನಿಮ್ಗೆ ಗೊತ್ತಿರ್ಲಿ ಅದಕ್ಕೆ ಪರಿಹಾರ. ಮಂತ್ರ ಅಂದ್ರೆ ಓಡಿ ಬರ್ತಾವ ರೊಕ್ಕ. ಕಳೆದದ್ದು ಮಂತ್ರ ಅಂದ್ರೆ ಕಳೆದು ಸಿಗ್ತಾವ. ಎಷ್ಟು ಅದ್ಭುತ ಅದ. ನೀ ಯಾರು ನಂಬುದಿಲ್ಲ. ಬಟ್ ನೋಡಿರ್ಬೇಕಾರೆ ನಾನು ಹೇಳಿದಂಗೆ ಸಾಧನ ಮಾಡ್ರಿ, ಕಳ್ಕೊಂಡಿದ್ರ ಅವು ಬಹಳ ಬರ್ತಾವ, ತಾವು ಬರ್ತಾವ. ಬಟ್ ಟೈಮ್ ಹಿಡಿತೈತೆ. ನೀವು ಮಾಡೋದ್ರ ಮ್ಯಾಗ ಡಿಪೆಂಡ್ ಇರ್ತದೆ. ಅದಕ್ಕೆ ಯಾವುದಕ್ಕೂ ಗಾಬರಿ ಆಗ್ಬೇಡ್ರಿ, ಆತಂಕ ಪಡಬೇಡಿ, ಚಿಂತೆ ಪಡಬೇಡಿ. ಪ್ರತಿಯೊಂದಕ್ಕೂ ದೇವರು ಸೊಲ್ಯೂಷನ್ ಇಟ್ಟಾನ. ದೇವರು ಇಲ್ಲಿ ಸಮಸ್ಯೆಗಳನ್ನು ಇಟ್ಟ, ಅಲ್ಲಿ ಪರಿಹಾರವನ್ನು ಇಟ್ಟಾನ. ಈ ಮಾತನ್ನು ಹೇಳಿ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಿ. ನಾಳೆಯಿಂದ ನೀವು 4 ಮಂದಿ ಹೋದ್ರೆ ಎಷ್ಟು ಮಂದಿ ಉಳಿತೀರಿ? ನೀವಿಬ್ರು ಹುಡುಗರು ಹೋದ್ರಪ್ಪ ಅಂದ್ರೆ ನೀವೆಲ್ಲರೂ ಇರ್ತೀರಿ. ನಾಳೆಗೆ ಇರ್ತೀರಲ್ಲ, ನೋಡೋಣಂತೆ ಎಷ್ಟು ಮಂದಿ ಆಗ್ತಾರ? 5 ಮಂದಿ ಆಗ್ತೀರ. ನೀವು ಇರ್ತೀರಿ, ನೋಡೋಣ. ನಾ ಹೇಳ್ತೀನಂತೆ, ಡಾಕ್ಟರ್ ಹೇಳ್ತಾರ ನಿಮಗೆ. ಈಗ ಓಂಕಾರದೊಂದಿಗೆ ಕ್ಲಾಸ್ ಮುಗಿಸೋಣ. ನೇರವಾಗಿ ಕೂತ್ಕೊಳ್ಳಿ.